ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚ ಅರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಧರ್ಮವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದಿಡಮೂಕೋಪಿ ವಾಗ್ಮೀ ಜಡಮತಿರಭಿಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿರಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮ ಗುರೂನ್ ವೈರಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ವಿದ್ಯಾಯಾಂ ವಿಬುಧಾಚಾರ್ಯಂ ವಿದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಂತ ಮಾರ್ತಾಂಡಂ ಸತ್ಯಧ್ಯಾನ ಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರಧೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ಕಥಾ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತನೆ ಧರ್ಮಾಧಿಕಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ ಅದ್ಯ ಕಥಾ ಪ್ರಸಕ್ತೌ ಕಿಂಚಿತ್ ಪೂರ್ವ ಪ್ರಸಕ್ತ ಪ್ರಮೇಯಾನುವಾದಃ. ಮೈತ್ರೇಯರು ವಿದುರರಿಗೆ ಅನೇಕ ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ. ಸ್ವಯಂಭವ ಮನ್ವಂತರದ ಆ ಸ್ವಯಂಭವ ಮನು ಶತರೂಪಾದೇವಿಯ ಸಂತಾನ ಕರ್ದಮರು, ದೇವಹೂತಿ, ಆಕೂತಿ, ರುಚಿ ಪ್ರಜಾಪತಿ ಹಾಗೂ ಪ್ರಸೂತಿ ಹಾಗೂ ದಕ್ಷರ ಆ ಒಂದು ವಿಶಿಷ್ಟವಾದಂತಹ ವಂಶ ಅದನ್ನ ವಿಸ್ತಾರವಾಗಿ ತಿಳಿಸ್ತಾ ದಕ್ಷ ಪ್ರಜಾಪತಿಯ ಕೊನೆಯ ಮಗಳು ದಾಕ್ಷಾಯಿಣಿ ಹಾಗೂ ಅವರ ಪತಿ ಅಂದ್ರೆ ಸಾಕ್ಷಾತ್ ರುದ್ರದೇವರು, ಸತೀದೇವಿಯರು ಹಾಗೂ ರುದ್ರದೇವರು ಇವರಿಬ್ಬರಲ್ಲಿ ಆಗಿರತಕ್ಕಂತಹ ಅಂದ್ರೆ ಮಾವ ಮತ್ತು ಅಳಿಯ ದಕ್ಷ ಪ್ರಜಾಪತಿಗಳಿಗೂ ಹಾಗೂ ರುದ್ರದೇವರಿಗೂ ಆಗಿರತಕ್ಕಂತಹ ವೈಮನಸ್ಯ ಎಷ್ಟು ವಿಸ್ತಾರವಾಗಿ ಆಯಿತು, ಅದರ ಅನರ್ಥ ಅನ್ನೋದನ್ನು ನಾವು ತಿಳಿದ್ವಿ. ಕೊನೆಗೆ ರುದ್ರ ಭಾಗವೇ ಯಜ್ಞದಲ್ಲಿ ರುದ್ರನಿಗೆ ಭಾಗವೇ ಸಿಗದೆ ಹೋಗಲಿ ಅಂತ ಶಾಪ ಪ್ರಾಪ್ತವಾಗಿದೆ. ಕೊನೆಗೂ ಅದನ್ನು ನಡೆಸಿಯೇ ಬಿಟ್ರು ದಕ್ಷ ಪ್ರಜಾಪತಿಗಳು. ಬೃಹಸ್ಪತಿ ಸವ ಅಂತನ್ನುವಂತಹ ಒಂದು ಯಾಗವನ್ನ ಮಾಡಿ ಎಲ್ಲರನ್ನೂ ಕರೆದರು. ಸತೀದೇವಿಯು ಕೂಡ ಬಂದಿದ್ದಾಳೆ. ಆಗ ರುದ್ರದೇವರಿಗೆ ಅವಮಾನವಾಗಿದೆ, ದೇಹತ್ಯಾಗ ಮಾಡಿದ್ದಾಳೆ. ನಿನ್ನೆ ನಾವು ಅದನ್ನೆಲ್ಲ ತಿಳಿದಿದ್ದೇವೆ. ಈ ವಿಷಯವನ್ನ ಸತೀದೇವಿ ಯೋಗಾಗ್ನಿಯಿಂದ ದೇಹವನ್ನ ತ್ಯಾಗ ಮಾಡಿದ ಒಂದು ಕಥೆಯನ್ನ, ವಿಷಯವನ್ನ ರುದ್ರದೇವರಿಗೆ ನಾರದರು ತಿಳಿಸ್ತಾರೆ. ನಾರದಾಧ್ಯವಗಮ್ಯ ಭವೋ ಭವನ್ಯಾ ನಿಧನಂ ಪ್ರಜಾಪತೆ ಅಸತ್ಕೃತಾಯಾಹ
ಅವಗಮ್ಯ ನಾರದಾತ್, ನಾರದರಿಂದ ತಿಳಿದಂತಹ ರುದ್ರದೇವರು ಮುಂದೆ ಭಾರಿ ಕ್ರುದ್ಧರಾಗ್ತಾರೆ. ಮೊದಲು ಬಹಳ ಶಾಂತರಾಗಿದ್ರು. ಎಷ್ಟು ದಕ್ಷ ಪ್ರಜಾಪತಿ ನಿಂದೆ ಮಾಡಿ ಶಾಪ ಕೊಟ್ಟರೂ ಕೂಡ ಏನೂ ವಿಚಲಿತರಾಗಲಿಲ್ಲ. ಶಾಂತ ವಿಗ್ರಹಂ ಅಂತ ಹೇಳಿದ ಹಾಗೆ ಶಾಂತರೇ ಆಗಿದ್ರು. ಆದರೆ ಈ ಸಮಯದಲ್ಲಿ ಭಗವಂತನ ಇಚ್ಛೆಯಂತೆ ನಾರದರ ಮಾತನ್ನ ಕೇಳಿ ನಡೆದ ವಿಷಯವನ್ನ ತಿಳಿದು ಕ್ರುದ್ಧ ಸುದಷ್ಟೋಷ್ಟಪುಟಃ, ಭಾರಿ ಕ್ರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಧೂರ್ಜಟಿ ಜಟಾಂ, ತಮ್ಮ ಜಟೆ ಮಿಂಚಿನಂತಹ ಹಾಗೂ ಅಗ್ನಿಯಂತೆ ಇರುವಂತಹ ಆ ಉಗ್ರವಾದಂತಹ ಆ ಜಟೆಯನ್ನ ಅದನ್ನ ಅಪ್ಪಳಿಸ್ತಾ ಇದ್ದಾರೆ. ಜಟೆಯನ್ನ ಅಪ್ಪಳಿಸಿದರೆ ಉತ್ಕೃತ್ಯ ರೌದ್ರ ಸಹಸೋತ್ಥಿತ ಹಸನ್, ಭಾರಿ ಭಯಾನಕವಾದಂತಹ ಒಂದು ರೂಪ ಅಲ್ಲಿ ಪ್ರಕಟವಾಗ್ತದೆ. ಗಂಭೀರನಾದ, ಭಾರಿ ಗಂಭೀರವಾದಂತಹ ಗರ್ಜನೆಯನ್ನ ಮಾಡ್ತಾ ವಿಸಸರ್ಜತಾಂಭುವಿ, ಆ ನೆಲಕ್ಕೆ ಅಪ್ಪಳಿಸಿದಾಗ ಒಂದು ಅತಿಕಾಯ ವೀರಭದ್ರನ ಜನನವಾಗಿದೆ. ತಥೋತಿಕಾಯ ತನುವಾ ಸ್ಪೃಶಂ ದಿವಂ, ದೊಡ್ಡ ರೂಪ, ಸಹಸ್ರ ಬಾಹುಗಳು, ಕರಾಲ ದಂಷ್ಟ್ರ, ಕರಾಳವಾದಂತಹ ಹಲ್ಲುಗಳು, ಜ್ವಲದಗ್ನಿ ಮೂರ್ಧಜ, ರುದ್ರದೇವರಿಂದ ಹುಟ್ಟಿದಂತಹ ಆ ವೀರಭದ್ರ ಬಂದು ಆಯುಧವನ್ನು ಹಿಡದೇ ಬಂದಿದ್ದಾನೆ. ಆಗ ಕಿಂ ಕರೋಮಿ, ನಾನೇನ್ ಮಾಡ್ಲಿ ಅಂತ ಹೇಳಿದಾಗ ಕೈ ಮುಗಿದು ನಿಂತಹ ವೀರಭದ್ರನಿಗೆ ರುದ್ರದೇವರು ಆಜ್ಞೆ ಮಾಡ್ತಾ ಇದ್ದಾರೆ. ದಕ್ಷಂ ಜಹಿ ಸಯಜ್ಞಂ ದಕ್ಷಂ ಜಹಿ, ಯಜ್ಞವನ್ನು ನಾಶ ಮಾಡು, ಆ ದಕ್ಷನನ್ನು ಸಂಹಾರ ಮಾಡು ಅಂತ ಆಜ್ಞೆ ಕೊಡ್ತಾನೆ ವೀರಭದ್ರನಿಗೆ. ಮದ್ಭಟಾನಾಂ ತ್ವಮಗ್ರಣಿ, ನನ್ನ ಭಟರು, ನನ್ನ ಸೇವಕರು ಅಂತೇನಿದ್ದಾರೆ ರುದ್ರಾನುಚರರು, ಅವರೆಲ್ಲರಲ್ಲಿಯೂ ಕೂಡ ವಿಶಿಷ್ಟತೆ ನಿನ್ನಲ್ಲಿ ಬರಲಿ, ಎಲ್ಲರಿಗೂ ನೀನು ಅಗ್ರಣಿಯಾಗು. ಜಟಾಂಶಕೋಮಿ, ನನ್ನ ಜಟೆಯಿಂದ ಹುಟ್ಟಿದಂತಹ ನೀನು ಈ ರೀತಿಯಾಗಿ ಮಾಡು ಅಂತ ಹೇಳಿದಾಗ ಶೂಲ ಹಿಡಿದು ಹೊರಡ್ತಾ ಇದ್ದಾರೆ ವೀರಭದ್ರ. ಉದ್ದಮ್ಯ ಶೂಲಂ ಜಗದಂತಕಾಂತಂ ಅಂತಕಂ, ಜಗತ್ತನ್ನೇ ನಾಶ ಮಾಡಲಿಕ್ಕೆ ಹೊರಡ್ತಾ ಇದ್ದಾನೇನೋ ಅನ್ನುವಷ್ಟು ಭೀಷಣವಾದಂತಹ ಅವನ ವರ್ತನೆ. ಸುಭೈರವಂ, ನೃತ್ಯ ಮಾಡ್ತಾ ರುದ್ರ ಪಾರ್ಷದರೊಂದಿಗೆ ವೀರಭದ್ರ ಎಲ್ಲಿ ಬಂದ ಅಂದ್ರೆ ಸಾಕ್ಷಾತ್ ಯಜ್ಞ ಮಂಟಪಕ್ಕೆ ಬರ್ತಾ ಇದ್ದಾರೆ, ಎಲ್ಲ ಸಪಾರ್ಷದರಿಂದ ಕೂಡಿಕೊಂಡು. ಅಲ್ಲಿ ಯಸ್ತ್ವಂತಕಾಲೇ ವ್ಯುಕ್ತ ಜಟಾಕಲಾಪ ಸ್ವಶೂಲ ಸೂಚ್ಯರ್ಪಿತ ದಿಗ್ಗಜೇಂದ್ರ ವಿತತ್ಯ ನೃತ್ಯುದಿತಾಸ್ತ್ರ ದೋರ್ಧ್ವಜೋ ರೂಕ್ಷಾಟ್ಟಹಾಸಸ್ತನಯಿತ್ನು ಭಿದ್ದುಗ ಅಂತ ಹೇಳ್ತಾ ಇದ್ದಾರೆ. ಏನು ಯಾವ ರುದ್ರದೇವರು ಅಂತಕಾಲದೊಳಗೆ, ಪ್ರಳಯ ಕಾಲದೊಳಗೆ ವ್ಯುಕ್ತ ಜಟಾಕಲಾಪ, ವ್ಯಾಪ್ತವಾದವರ ಜಟಾಕಲಾಪ ಸಮೂಹ, ಹಾಗೂ ತಮ್ಮ ಕೈಯಲ್ಲಿ ಹಿಡಿದಂತಹ ತ್ರಿಶೂಲ, ಅದಕ್ಕೆ ದಿಗ್ಗಜೇಂದ್ರಗಳನ್ನ ಚುಚ್ಚಿಕೊಂಡು ನಿಂತಿರ್ತಾರಂತೆ. ದಿಗ್ಗಜೇಂದ್ರ ಸೂಚಿ ಅಂದ್ರೆ ಆ ಮೊನಚಾದಂತಹ ಶೂಲದ ಮೊನೆ, ಅಲ್ಲಿ ದಿಗ್ಗಜಗಳನ್ನ ಚುಚ್ಚಿಕೊಂಡು ನಿಂತಿರುವಂತಹ ಭೈರವ ರೂಪ. ವಿತತ್ಯ ನೃತ್ಯುದಿತಾಸ್ತ್ರ ದೋರ್ಧ್ವಜ, ತಮ್ಮ ಕೈಯೊಳಗೆ ಅಸ್ತ್ರಗಳನ್ನು ಹಿಡಿದು ರುಕ್ಷವಾಗಿ ಅಟ್ಟಹಾಸವನ್ನ ಮಾಡ್ತಾ ಇದ್ದಾರೆ. ಇಂತಹ ಯಾವ ರುದ್ರದೇವರಿದ್ದಾರೆ, ಅಂತಹ ರುದ್ರದೇವರಿಂದ ಹುಟ್ಟಿದಂತಹ ಈ ದಕ್ಷ ಪ್ರಜಾಪತಿ ಯಾರು ವೀರಭದ್ರ, ಅವನು ಹೊರಡ್ತಾ ಇದ್ರೆ ಎಲ್ಲ ಕಡೆಗೂ ಕೂಡ ಅಪಶಕನಗಳಾಗ್ತಾ ಇವೆ. ಉತ್ಪೇತು ಉತ್ಪಾತ ತಮಾಹ ಸಹಸ್ರಶೋ ಭಯಾವಹ ದಿವಿ ಭೂಮೌಚ ಪರ್ಯಕ, ಭೂಮಿಯಲ್ಲಿ ಎಲ್ಲ ಕಡೆಗೂ ಕೂಡ ಅಪಶಕನಗಳು ಆಗ್ತಾ ಇವೆ ಅಂತ ಅವರು ವೀರಭದ್ರ ಬರ್ತಾ ಇದ್ರೆ. ಆಗ ತಾವತ್ಸ ರುದ್ರಾನುಚರೈರ್ಮುಖೋ ಮಖೋ ಮಹಾನ್ ನಾನಾ ವಿಧೈರ್ವಾಮನ, ವಾಮನ ಕೈಹಿ ಉದಾಯುಧೈಹಿ, ಯಜ್ಞವನ್ನ ರೋಧನೆಯನ್ನು ಮಾಡ್ತಾ ಇದ್ದಾರೆ. ಅವನ ಆ ಸಪಾರ್ಷದರೇನು ಬಂದಿದ್ರು ಅವರೆಲ್ಲರೂ ಕೂಡ ಚಿತ್ರವಾದಂತಹ ರೂಪಗಳು ಎಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ. ಪಿಂಗೈಹಿ ಪಿಶಂಗೈಹಿ, ಕಪಿಲವರ್ಣ, ಪಿಶಂಗವರ್ಣ ಅಂದ್ರೆ ಹಳದಿ ಬಣ್ಣ, ಹಾಗೂ ಮಕರೋದನ ಉದರ ಆನನೈಹಿ, ಮುಖ ಎಲ್ಲ ಮೊಸಳೆಯಂತಹ ಮುಖಗಳು, ಮತ್ತೆ ಈ ತರಹ ಅನೇಕ ವಿಧವಾದಂತಹ ತಲೆಗಳುಳ್ಳಂತಹ
ಕೈಯಲ್ಲಿ ಆಯುಧಗಳನ್ನು ಹಿಡಿದುಕೊಂಡು ಬಂದಂತಹ ರುದ್ರಾನುಚರರು ಯಜ್ಞವನ್ನ ಧ್ವಂಸ ಮಾಡ್ತಾ ಇದ್ದಾರೆ. ಯಜ್ಞವನ್ನು ಎತ್ತಿ ಎಲ್ಲಾ ವಸ್ತುಗಳನ್ನೆಲ್ಲ ಎತ್ತಿ ಬೀಸಾಡ್ತಾ ಇದ್ದಾರೆ. ಕೇಚಿತ್ ಭವಂಜುಹು ಪ್ರಾಗ್ವಂಶಂ ಪತ್ನಿ ಶಾಲಾಂ ತಥಾಪರೇ, ಎಲ್ಲವನ್ನು ಕೂಡ ನಾಶ ಮಾಡ್ತಾ ಇದ್ದಾರೆ. ಕೆಲವೊಬ್ಬರೆಲ್ಲ ಯಜ್ಞ ಪಾತ್ರಗಳನ್ನ ಎಸಿತಾ ಇದ್ದಾರೆ. ಆ ಯಜ್ಞ ಕುಂಡದೊಳಗೆ ಮೂತ್ರ ವಿಸರ್ಜನೆ ಮಾಡ್ತಾ ಇದ್ದಾರೆ. ಕೇಚಿತ್, ಕೆಲವೊಬ್ಬರೆಲ್ಲ ಆ ಮೇಖಲವನ್ನೇ ಎತ್ತಿ ಒಗಿತಾ ಇದ್ದಾರೆ. ಹೀಗೆ ದೇವತೆಗಳೆಲ್ಲ ಪಲಾಯನ ಮಾಡ್ತಾ ಇದ್ದಾರೆ. ದಕ್ಷ ಯಜ್ಞ ನಾಶ ಆಗ್ತಾ ಇದೆ. ದೇವತೆಗಳೆಲ್ಲ ಪಲಾಯನ ಮಾಡ್ತಾ ಇದ್ದಾರೆ. ಪಲಾಯಿತಾನ್. ಆಗ ಭೃಗುಂ ಬಬಂಧ ಮಣಿಮಾನ್, ಒಬ್ಬೊಬ್ಬರನ್ನು ಓಡ್ತಾ ಇರುವವರನ್ನ ಹಿಡಿದು ಅವರನ್ನು ಹೊಡಿತಾ ಇದ್ದಾರೆ ರುದ್ರಾನುಚರರು, ಈ ವೀರಭದ್ರಾದಿಗಳೆಲ್ಲರೂ. ಭೃಗು ಋಷಿಗಳನ್ನ ಮಣಿಮಾನ್ ಅನ್ನುವಂತಹ ರುದ್ರಾನುಚರ ಬಂಧನ ಮಾಡಿದ. ವೀರಭದ್ರ ಪ್ರಜಾಪತಿಂ, ದಕ್ಷನನ್ನ ವೀರಭದ್ರ ಹಿಡಿದ. ಚಂಡೀಶಃ ಪೂಷಣಂ, ಇವೆಲ್ಲ ದೇವತೆಗಳು. ಪೂಷಣ ಎಂಬಂತಹ ದೇವತೆ, ಚಂಡೀಶ ಅಂತ ಅವನು ರುದ್ರಾನುಚರ, ಅವನು ಪೂಷಣನನ್ನ ಹಿಡಿದ. ಮತ್ತೆ ಭಗಂ ನಂದೀಶ್ವರ ಅಗ್ರಹಿ, ಭಗ ಎಂಬಂತಹ ಹೆಸರಿನ ದೇವತೆಯನ್ನ ನಂದೀಶ್ವರ ಅಂದ್ರೆ ನಂದಿ ಅವನನ್ನ ಹಿಡಿದ. ಇವೆಲ್ಲವೂ ಕೂಡ ಎಲ್ಲರೂ ಹಿಡಿದರು, ಅವರನ್ನ ಹೊಡಿತಾ ಇದ್ದಾರೆ. ತೈರದ್ಯಮಾನ ಸುದೃಶಂ ಗ್ರಾವಭೀಹಿ ನೈಕದಾ ಅದ್ರವನ್, ಕಲ್ಲುಗಳನ್ನು ತೆಗೆದುಕೊಂಡು ಒಗಿತಾ ಇದ್ದಾರೆ. ಮತ್ತೇನೇನ್ ಮಾಡಿದ್ರು ಅಂದ್ರೆ ಭೃಗೋಹ ಲುಲುಂಚೆ ಸದಸಿ ಸ್ಮಶ್ರೂಣಿ, ಆ ಭೃಗು ಋಷಿಗಳ ಮೀಸೆಯನ್ನ ಕತ್ತರಿಸಿ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಅವರು ರುದ್ರದೇವರನ್ನ ದಕ್ಷ ಪ್ರಜಾಪತಿ ನಿಂದೆ ಮಾಡಿ ಶಾಪ ಕೊಡ್ತಾ ಇರುವಾಗ ಮೀಸೆಯನ್ನ ತೋರಿಸಿ ನಕ್ಕಿದ್ರಂತೆ. ಅದಕ್ಕೆ ಪ್ರತಿಯಾಗಿ ಮೀಸೆಯನ್ನೇ ಕತ್ತರಿಸಿ ಹಾಕ್ತಾ ಇದ್ದಾರೆ ವೀರಭದ್ರ. ಭಗಸ್ಯ ನೇತ್ರೇ, ಭಗ ಅಂತನ್ನುವಂತಹ ದೇವತೆಯ ಕಣ್ಣುಗಳನ್ನೇ ಕಿತ್ತಿ ಹಾಕ್ತಾ ಇದ್ದಾರೆ. ಭಗಸ್ಯ ನೇತ್ರೇ ಪತಿತಸ್ಯ ಋಷಾಭವಿ ಉಜ್ಜಹಾರ ಸದಸ್ಥೋಕ್ಷ್ಣಾಯ ಶಪಂತಮ ಸೂಚಯತ, ಕಣ್ಣು ಸೊನ್ನೆ ಮಾಡಿ ಶಾಪ ಕೊಡ್ರಿ ಅಂತ ಹೇಳಿ ಆಗ ರುದ್ರದೇವರಿಗೆ ವಿರೋಧ ಮಾಡಿದ್ರು. ಇವರೆಲ್ಲ ಯಾರ್ಯಾರು ಯಾವ್ಯಾವ ರೂಪದಿಂದ ಯಾವ್ಯಾವ ಇಂದ್ರಿಯಗಳಿಂದ ವಿರೋಧ ಮಾಡಿದ್ರು, ಸೂಚನೆ ಮಾಡಿದ್ರು. ಕೆಲವೊಬ್ರು ಮೀಸೆ ತಿರುಗಿಸಿದ್ರು, ಕೆಲವೊಬ್ರು ಹಲ್ಲು ತೆಗೆದು ನಕ್ಕಿದ್ರು. ಮುಂದೆ ಅವರೇ ಬರ್ತಾರೆ. ಪೂಷ್ಣಶ್ಚ ಅಪಾತಯದ್ದಂತ, ಪೂಷಣ ಅಂತನ್ನುವಂತಹ ದೇವತೆ, ಅವನ ಹಲ್ಲನ್ನ ಮುರಿದಿದ್ದಾರೆ. ಯಾರೋ ವೀರಭದ್ರ. ಯಾಕೆ ಅಂದ್ರೆ ಅವನು ಹಲ್ಲು ತೆಗೆದು ನಕ್ಕಿದ್ದ ಅಂತ. ಇದು ಬರೀ ಭಾಗವತ ಅಲ್ಲ, ನಮ್ಮ ಜೀವನದೊಳಗೂ ನಾವು ಇದೇ ತರಹ ಯಾವ್ಯಾವ ಇಂದ್ರಿಯಗಳಿಂದ ಯಾವ್ಯಾವ ದೋಷಗಳನ್ನ ಪಾಪಗಳನ್ನ ಮಾಡಿರ್ತೇವೆ, ಆಯಾ ಇಂದ್ರಿಯಗಳಿಗೆ ನಾವು ರೋಗಗಳನ್ನು ಏನಾದರೂ ತೊಂದರೆಗಳನ್ನು ಅನುಭವಿಸಬೇಕಾಗ್ತದೆ ಅಂತ ರುದ್ರದೇವರು ತೋರಿಸಿಕೊಟ್ರು. ರುದ್ರದೇವರು ಈ ತರಹ ವೀರಭದ್ರನ ಮೂಲಕ ಯಜ್ಞ ಧ್ವಂಸವನ್ನ ಮಾಡ್ತಾ ಇದ್ದಾರೆ. ಯಾರು ಯಹ ಅಹಸದ್ ದರ್ಶಯನ್ ದತಃ, ಹಲ್ಲುಗಳನ್ನ ತೋರಿಸಿ ಮತ್ತೆ ನಕ್ಕಿದ್ರಲ್ಲ ರುದ್ರದೇವರಿಗೆ ಶಾಪ ಕೊಡುವಾಗ, ದಕ್ಷ ಪ್ರಜಾಪತಿ ರುದ್ರದೇವರ ನಿಂದೆ ಮಾಡ್ತಾ ಇರುವಾಗ ಆಗ ಇವರೆಲ್ಲ ನಕ್ಕಿದ್ರು, ಮೀಸೆ ತಿರುಗಿಸಿದ್ರು, ಕಣ್ಣು ಸೊನ್ನೆ ಮಾಡಿ ಶಾಪ ಕೊಡ್ಲಿಕ್ಕೆ ಸೂಚನೆ ಮಾಡಿದ್ರು. ಇವರೆಲ್ಲರೂ ಕಳ್ಕೊಳ್ತಾ ಇದ್ದಾರೆ. ಮುಂದೆ ಆಕ್ರಮ್ಯ ಉರಸಿ ದಕ್ಷಸ್ಯ, ಆ ದಕ್ಷ ಪ್ರಜಾಪತಿಗೆ ಎದೆಗೆ ಹೊಡಿತಾ ಇದ್ದಾನೆ. ಶಿತಧಾರೇಣ ಹೇತಿನ, ದೊಡ್ಡ ಆಯುಧವನ್ನು ಹಿಡಿದು ಆ ನಿಶಿತವಾದಂತಹ ಧಾರ ಅಂದ್ರೆ ಆ ಅಲಗು, ಅಂತಹ ಚೂಪಾದಂತಹ ಅಸ್ತ್ರಗಳಿಂದ ಅವನನ್ನ ಹೊಡಿತಾ ಇದ್ದಾರೆ. ಆದರೆ ಶಿರಚ್ಛೇದ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ. ಆದರೆ ಆಗ್ತಾ ಇಲ್ಲ. ಯಾರಿಗೆ? ವೀರಭದ್ರನಿಗೆ. ತತ್ಕ್ಷಣದೊಳಗೆ ಶಿವನನ್ನ ಧ್ಯಾನ ಮಾಡಿದ್ದಾನೆ ವೀರಭದ್ರ. ಆಗ ರುದ್ರದೇವರು ಪ್ರಕಟ ಆಗಿದ್ದಾರೆ. ರುದ್ರದೇವರು ಪ್ರಕಟವಾಗಿ ದಕ್ಷ ಪ್ರಜಾಪತಿಯ ಶಿರಚ್ಛೇದ ಮಾಡಿದ್ದಾರೆ. ಎಲ್ಲವನ್ನು ವಾದರಾಜ ಸ್ವಾಮಿಗಳು ಹೇಳಿದ್ದಾರೆ. ಮಾವನ ಕೊಂದೊಬ್ಬ, ದಕ್ಷ ಪ್ರಜಾಪತಿ ಮಾವ, ಅವನನ್ನೇ ಸಂಹಾರ ಮಾಡಿದ ರುದ್ರದೇವರು. ಮಾವನ ಕೊಂದೊಬ್ಬ, ಹಲ್ಲುದುರಿಸಿಕೊಂಡವನೊಬ್ಬ, ಲಕ್ಷ್ಮೀ ಶೋಭನ ಪದದೊಳಗೆ ಬರ್ತದೆ. ಹಲ್ಲುದುರಿಸಿಕೊಂಡವನೊಬ್ಬ ಅಂದ್ರೆ ಇವನೇ ಪೂಷಣ ಅಂತ ದೇವತೆ. ಹೀಗೆಲ್ಲ ಒಕ್ಕಣ್ಣನೊಬ್ಬ ಮೊದಲಾದಂತಹ ಎಲ್ಲಾ ದೇವತೆಗಳ ಒಂದೊಂದು ಅವಸ್ಥೆಯನ್ನ ಹೇಳ್ತಾರೆ. ಹಾಗೆ ಇಲ್ಲಿ ದಕ್ಷ ಶಿರಚ್ಛೇದ ಆಗಿ ಹೋಗಿದೆ. ದಕ್ಷ ಪ್ರಜಾಪತಿಗೆ
ಆಮೇಲೆ ಶಿರಸ್ಸನ್ನ ಹೋಮ ಮಾಡ್ತಾ ಇದ್ದಾರೆ. ಆ ಶಿರಸ್ಸನ್ನ ಹೋಮದ ಕುಂಡದೊಳಗೆ ಹಾಕಿ ಅದನ್ನ ಹೋಮ ಮಾಡ್ತಾ ಇದ್ದಾರೆ. ಆಗ ಮುಂದೆ ಎಲ್ಲ ದೇವತೆಗಳು ಹಲ್ಲು ಮುರ್ಕೊಂಡವರು, ಕಣ್ಣು ಕಳ್ಕೊಂಡವರು, ಕೈಕಾಲೆಲ್ಲ ಕತ್ತರಿಸಿಕೊಂಡವರು, ಹೊಡೆಸಿಕೊಂಡವರು ಎಲ್ಲರೂ ಬ್ರಹ್ಮದೇವರ ಹತ್ರ ಹೋದ್ರು. ಬ್ರಹ್ಮದೇವರಂದ್ರು, ಮೂರ್ಖರಿದ್ದೀರಿ, ಎಂಥ ರುದ್ರದೇವರು, ಅವರಿಗೆ ರುದ್ರ ಭಾಗ ಕೊಡಬಾರ್ದೇ ನೀವು. ರುದ್ರದೇವರಿಗೆ ಭಾಗವನ್ನು ಕೊಡದೆ ಅವರ ವಿರೋಧ ಮಾಡಿ, ಆ ವಿರೋಧ ಮಾಡಿದಂತಹ ದಕ್ಷ ಪ್ರಜಾಪತಿಗೆ ನೀವು ಪಕ್ಷಪಾತವನ್ನ ಮಾಡ್ತಾ ಇದ್ದೀರಾ, ಅವನ ಪಕ್ಷದೊಳಗೆ ನಿಂತಿದ್ದೀರಾ ಅಂತ ಹೇಳಿ ದೇವತೆಗಳನ್ನ ಬೈತಾ ಇದ್ದಾರೆ. ತದಾಕರಣ ವಿಭುಪ್ರಾಹ ತೇಜೀಯಸಿ ಕೃತಾಗಸಾಂ ಕ್ಷೇಮಾಯ ಭೂಯಸಿ ಭೂಯನ್ನ ಪ್ರಾಯೇಣ ಬಭೂಷತಾಂ. ಅಂತಹ ಮಹಾನುಭಾವರಾದಂತಹ ರುದ್ರದೇವರನ್ನ ಈ ರೀತಿಯಾಗಿ ವಿರೋಧ ಮಾಡೋದೆ ನಿಮಗೆ ಒಳ್ಳೇದಾಗುವುದಿಲ್ಲ ಅಂತ, ಕ್ಷೇಮಾಯ ನ ಭೂಯ ಅಂತ ಈ ರೀತಿಯಾಗಿ ಬೈತಾ ಇದ್ದಾರೆ. ಹಾಗಾದ್ರೆ ಏನ್ ಮಾಡ್ಬೇಕು ನಾವು ಅಂತ ಕೇಳ್ಕೊಂಡಾಗ ದೇವತೆಗಳಿಗೆ ರುದ್ರದೇವರನ್ನ ಸಂತೋಷಪಡಿಸಿಕೊಳ್ಳಿ, ರುದ್ರದೇವರನ್ನ ಪ್ರಸನ್ನೀಕರಣ ಮಾಡ್ಕೊಳ್ಳಿ. ಅಥಾಪಿ ಯೂಯಂ ಕೃತ ಕಿಲ್ಬಿಷಾ ಭವೆ ಏ ಬರಿಹಿಷೋ ಭಾಗಭಾಜಂ ಪರಾದುಹು ಪ್ರಸಾದಯಧ್ವಂ. ಅವನನ್ನ ಪ್ರಸನ್ನಗೊಳಿಸಿಕೊಳ್ಳಿ. ರುದ್ರದೇವರು ನಿಮಗೆ ಅನುಗ್ರಹ ಮಾಡ್ತಾರೆ. ಯಾಕಂದ್ರೆ ಅವರು ಕ್ಷಿಪ್ರ ಪ್ರಸಾದ ಅಂತ ಅವರಿಗೆ ಹೆಸರು, ಕೂಡಲೇ ಪ್ರಸನ್ನರಾಗ್ತಾರೆ. ಆಶುತೋಷ ಅಂತ ಅವರಿಗೆ ಹೆಸರು ರುದ್ರದೇವರಿಗೆ. ಹೀಗಾಗಿ ನೀವು ಕೂಡಲೇ ಪ್ರಗೃಹೀತಾಂಗ್ರಿ ಪದ್ಮಾಹ, ಅವರ ಪಾದಗಳನ್ನ ಧ್ಯಾನ ಮಾಡಿ, ಹೋಗಿ ಗಟ್ಟಿಯಾಗಿ ರುದ್ರದೇವರ ಪಾದಗಳನ್ನು ಹಿಡಿದಿ, ಅವರನ್ನ ಬೇಡ್ಕೊಳ್ಳಿ. ಕ್ಷಮಾಪಯಧ್ವಂ ಪ್ರಸಾದಯಧ್ವಂ, ಕ್ಷಮಾಪಣೆಯನ್ನು ಬೇಡ್ಕೊಳ್ರಿ. ಕ್ಷಮಾಪಣೆ ಆದ್ಮೇಲೆ ಪ್ರಸನ್ನೀಕರಣ ಮಾಡಿಕೊಳ್ರಿ, ಅವರು ಪ್ರಸನ್ನರಾಗ್ತಾರೆ. ಆಗ ನಿಮ್ಮ ಎಲ್ಲ ಇಚ್ಛೆಗಳು ಈಡೇರ್ತವೆ ಅಂತ ಈ ರೀತಿಯಾಗಿ ಹೇಳಿದಾಗ ಆಗ್ಲಿ ಅಂತ ಹೇಳಿ ಮುಂದೆ ಅವರು ಬ್ರಹ್ಮದೇವರೇ ಅವರನ್ನು ಸ್ತೋತ್ರ ಮಾಡ್ತಾರೆ. ಬಹಳ ಅದ್ಭುತ ಇದು. ಬ್ರಹ್ಮದೇವರು ರುದ್ರದೇವರನ್ನು ಸ್ತೋತ್ರ ಮಾಡಿದ ಹಾಗೆ ಅನಿಸ್ತದೆ ಇಲ್ಲಿ. ಆ ರುದ್ರದೇವರ ಹತ್ರ ಬರ್ತಾರೆ ಮೊದಲು. ಎಲ್ಲಾ ಬ್ರಹ್ಮಾದಿ ದೇವತೆಗಳು ಬ್ರಹ್ಮದೇವರನ್ನು ಮೊದಲು ಮಾಡಿಕೊಂಡು ಎಲ್ಲಾ ದೇವತೆಗಳು ಹಾಗಾದ್ರೆ ರುದ್ರದೇವರ ಹತ್ರ ಹೋಗೋಣ ಅಂತ ಬರ್ತಾರೆ. ಆ ಕೈಲಾಸದ ವರ್ಣನೆಯನ್ನೆಲ್ಲ ವಿಸ್ತಾರವಾಗಿ ಮಾಡಿದ್ದಾರೆ. ಅದ್ಭುತವಾದಂತಹ ಕೈಲಾಸ, ಮಂದಾರ, ಪಾರಿಜಾತಗಳು, ಅನೇಕ ವಿಧವಾದಂತಹ ಹೂವುಗಳಿಂದ ಕೂಡಿದ ವೃಕ್ಷಗಳು, ಅದನ್ನೆಲ್ಲ ಚೂತೈಹಿ ಕದಂಬ ನೀಪೈಶ್ಚ ನಾಗಪುನ್ನಾಗ ಚಂಪಕೈಹಿ ಕುಂದೈಹಿ ಬಕುಲೈರಪಿ, ಅನೇಕ ಪುಷ್ಪಗಳ ಹೆಸರು, ಆಯಾ ವೃಕ್ಷಗಳ ಹೆಸರು, ಅದ್ಭುತವಾದ ಅದನ್ನ ವರ್ಣನೆಯನ್ನು ಮಾಡ್ತಾರೆ. ಹಣ್ಣುಗಳ ಹೆಸರುಗಳನ್ನು ಹೇಳ್ತಾರೆ. ಪನಸ ಅಂದ್ರೆ ಹಲಸು ಮೊದಲಾದಂತಹ ಭೂರುಹಗಳು, ಅಲ್ಲಿ ಅನೇಕ ಗಿಡ ಮರಗಳು, ಅದ್ಭುತವಾದಂತಹ ಸರೋವರಗಳು, ತಟಾಕಗಳು, ಮೃಗಗಳು, ಅನೇಕ ವಿಧವಾದಂತಹ ಪಕ್ಷಿಗಳ ಕೂಗು, ಕಲರವ, ಅದರಿಂದ ಯುಕ್ತವಾದಂತಹ ಆ ಪರ್ವತ, ಕೈಲಾಸ ಪರ್ವತ, ಅದನ್ನ ನೋಡ್ತಾ ಇದ್ದಾರೆ. ಎಲ್ಲರೂ ಬಂದ್ರಲ್ಲಿ ಬಂದು ಹೇಗಿತ್ತು ಆ ಒಂದು ಕೈಲಾಸ ಪರ್ವತದ ಆ ಒಂದು ದಿವ್ಯ ದರ್ಶನ ಅನ್ನೋದನ್ನ ವಿಸ್ತಾರವಾಗಿ ಹೇಳ್ತಾರೆ. ದೊಡ್ಡ ಆಲದ ಮರ, ಅದು ಒಂದು 100 ಯೋಜನ ವಿಸ್ತಾರವಾದಂತಹ ದೊಡ್ಡ ಆಲದ ಮರ. ಅಲ್ಲಿ ತಸ್ಮಿನ್ ಮಹಾಯೋಗಮಯೇ ಮುಮುಕ್ಷು ಶರಣೆ ಸುರಾಹ ದದೃಶು ಶಿವನನ್ನ ನೋಡ್ತಾ ಇದ್ದಾರೆ. ಆಲದ ಮರದ ಕೆಳಗಡೆ ಮಹಾಯೋಗಮಯವಾಗಿರ್ತಕ್ಕಂತಹ ಆ ದಿವ್ಯ ರೂಪವನ್ನ ದರ್ಶನವನ್ನ ಮಾಡ್ಕೊಳ್ತಾ ಇದ್ದಾರೆ ಕೈಲಾಸ ಪರ್ವತದೊಳಗೆ. ಆಲದ ಮರದ ಹತ್ತಿರದಲ್ಲಿ ಅದನ್ನ ಮತ್ತೆ ಶಿವಂ ಆಸೀನಂ ತ್ಯಕ್ತಾಮರ್ಷ ಮಿವಾಂತಕಂ, ಅಮರ್ಷವನ್ನ, ದ್ವೇಷ, ಸಿಟ್ಟು ಏನೂ ಇಲ್ಲದೇನೆ ಆನಂದದಿಂದ ಕೂತಿದ್ದಾರೆ ರುದ್ರದೇವರು, ಸಂತೋಷದಿಂದ ಕೂತಿದ್ದಾರೆ. ಅಂತಹ ಶಿವನನ್ನ ದರ್ಶನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲೊಂದು ಮಾತು ಬರ್ತದೆ, ಮುಮುಕ್ಷು ಶರಣೆ, ಮುಮುಕ್ಷುಗಳಿಗೆ ರಕ್ಷಕರು, ಅನುಗ್ರಹ ಮಾಡುವವರು ರುದ್ರದೇವರು ಅಂತ. ಅಲ್ಲ, ಮತ್ತೆ ಮೋಕ್ಷವನ್ನು ಕೊಡುವವನು ಪರಮಾತ್ಮ ಅಲ್ವಾ? ರುದ್ರದೇವರನ್ನು ಯಾಕೆ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಮುಮುಕ್ಷುಗಳಿಗೆ ಅನುಗ್ರಾಹಕರಾಗಿದ್ದಾರೆ ಅಂತ? ಅಂದ್ರೆ ಹೇಳ್ತಾರೆ ಭಾಗವತ ತಾತ್ಪರ್ಯದೊಳಗೆ, ಮುಮುಕ್ಷವಃ ಬ್ರಹ್ಮಣಶ್ಚ ಶಿವಾನ್ ಇಂದ್ರಾದಿಭಿಸ್ತಥಾ ಶ್ರುತ್ವಾ ಜ್ಞಾನಂ ಪರಂ ಗುಹ್ಯಂ ಮುಚ್ಯಂತೆ ಬ್ರಹ್ಮಣಾ ಸಹ. ಮೋಕ್ಷ ದೊರೆಯಬೇಕಾದ್ರೆ
ಮೋಕ್ಷ ಮುಮುಕ್ಷುಗಳಿಗೆ ದೊರೆಯಬೇಕಾದ್ರೆ ಆಗ ಹೇಳ್ತಾರೆ ಬ್ರಹ್ಮದೇವರಿಂದ ಅಷ್ಟೇ ಉಪದೇಶ ಅಲ್ಲ, ಕಿಂತು ಶಿವಾತ್ ರುದ್ರದೇವರಿಂದಲೂ ಕೂಡ ಮೋಕ್ಷದ ಅಪೇಕ್ಷೆ ಉಳ್ಳವರು ಅವರಿಂದ ಜ್ಞಾನವನ್ನ ಸಂಪಾದನೆ ಮಾಡಬೇಕಂತೆ. ನೋಡಿ ಹೇಗೆ ಹೇಳ್ತಾರೆ, ಮೋಕ್ಷವನ್ನ ಬಯಸುವಂತಹ ಮೋಕ್ಷಾಪೇಕ್ಷಿಗಳು ಕೇವಲ ಬ್ರಹ್ಮದೇವರಿಂದ ಉಪದೇಶ, ಅಲ್ಲಿ ವಿರಜಾ ನದಿ ಸ್ನಾನೇನ ಬ್ರಹ್ಮದೇವರು ಉಪದೇಶ ಮಾಡಿ ವಿರಜಾ ನದಿ ಸ್ನಾನ ಅಂತ ಅಷ್ಟೇ ಅಲ್ಲ, ಇಂದ್ರಾತ್ ಶಿವಾತ್ ಎಲ್ಲರಿಂದಲೂ ಕೂಡ ಉಪದೇಶ ಆಗಬೇಕು. ಅದನ್ನ ಇಲ್ಲಿ ಹೇಳ್ತಾರೆ, ಶ್ರುತ್ವ ಅವರ ಉಪದೇಶವನ್ನ ಶ್ರವಣ ಮಾಡಿ ಪರಂ ಗುಹ್ಯಂ ಜ್ಞಾನಂ ಆ ಜ್ಞಾನವನ್ನ ಪಡೆದು ಮುಚ್ಚಂತೆ. ಹೀಗಾಗಿ ಮುಮುಕ್ಷುಗಳಿಗೆ ಶರಣು ಯಾರು ಅಂದ್ರೆ ರುದ್ರದೇವರು. ಹೀಗಾಗಿ ನಮ್ಮ ಶ್ರೀಮದಾಚಾರ್ಯರು ವೈಷ್ಣವರಿಗೆ ಬಹಳ ಮಹತ್ವ ಕೊಡ್ತಾರೆ, ರುದ್ರದೇವರು ನಿಂದೆ ಮಾಡ್ತಾರೆ ಅಂತೆಲ್ಲ ತಪ್ಪು ಕಲ್ಪನೆಗಳಿವೆ. ಏನಿಲ್ಲ, ಪರಿವಾರತೆಯ ಗ್ರಾಹ್ಯ ಅಪಿಹ್ಯಯ ಪ್ರಧಾನತಃ. ಪ್ರಧಾನ ಪರಮಾತ್ಮ ಸರ್ವೋತ್ತಮ, ತದನಂತರದೊಳಗೆ ಬ್ರಹ್ಮ ವಾಯುದೇವರು, ಅದಾದ್ಮೇಲೆ ಗರುಡ ಶೇಷ ರುದ್ರದೇವರನ್ನೇ ಶ್ರೀಮದಾಚಾರ್ಯರು ಸ್ತೋತ್ರ ಮಾಡ್ತಾರೆ. ತಂತ್ರಸಾರ ಮೊದಲಾದ ಗ್ರಂಥಗಳಲ್ಲಿ ಅವರ ಮಂತ್ರಗಳನ್ನು ಕೊಟ್ಟು ಜಪ ಮಾಡ್ಲಿಕ್ಕೆ ಹೇಳಿದ್ದಾರೆ. ರುದ್ರದೇವರ ಮಂತ್ರ ಇದೆ, ಧ್ಯೇಯ ಪಂಚಮುಖೋ ರುದ್ರ ಸ್ಫಟಿಕಾಮಲ ಕಾಂತಿಮಾನ್ ವಿದ್ಯುತ್ ಶುಭ್ರಾಸಿತರಜಃ ಸಾಮಾನ್ಯಸ್ಯ ಮುಖಾನಿತು ಜಟಾವಬದ್ಧೆಂದು ಕಲಹ ಪ್ರಿಯಾಯುಂನಾಗಭೂಷಣ ಅಂತ ಹೇಳಿ ಮಂತ್ರವನ್ನು ಕೊಟ್ಟು ಅಂಗನ್ಯಾಸ ಕರನ್ಯಾಸಗಳನ್ನೆಲ್ಲ ಹೇಳಿ ಧ್ಯೇಯವಾದ ಆ ಮೂರ್ತಿಯ ಮಂತ್ರವನ್ನು ಕೊಟ್ಟಿದ್ದಾರೆ. ನಮಗೆ ಧ್ಯಾನ ಶ್ಲೋಕವನ್ನು ಕೊಟ್ಟಿದ್ದಾರೆ ಶ್ರೀಮದಾಚಾರ್ಯ. ನಮ್ಮ ಶ್ರೀಮದಾಚಾರ್ಯ ರುದ್ರದೇವರ ವಿರೋಧಿಗಳು, ರುದ್ರ ಶೈವ ವಿರೋಧಿಗಳು ಅಂತೇನಿಲ್ಲ. ರುದ್ರದೇವರನ್ನು ಹೀಗೆ ಉಪಾಸನೆ ಮಾಡ್ಲಿಕ್ಕೆ ನಮಗೆ ತಿಳಿಸಿಕೊಟ್ಟಿದ್ದಾರೆ ತಂತ್ರಸಾರ ಮೊದಲಾದ ಗ್ರಂಥಗಳಲ್ಲಿ. ಇಲ್ಲೂ ಹೇಳ್ತಾರೆ ಶ್ರೀಮದಾಚಾರ್ಯ ಕೂರ್ಮ ಪುರಾಣದ ವಚನವನ್ನು ಕೊಟ್ಟು ಹೇಳ್ತಾರೆ, ಮುಮುಕ್ಷವೋ ಬ್ರಹ್ಮಣಶ್ಚ ಶಿವಾದಿಂದ್ರಾದಿಭಿಸ್ತಥಾ ಶ್ರುತ್ವ ಜ್ಞಾನಂ ಪರಂ ಗುಹ್ಯಂ ಮುಚ್ಯಂತೆ ಬ್ರಹ್ಮಣ ಸಹ ಅಂತ ಈ ರೀತಿಯಾಗಿ ಹೇಳ್ತಾರೆ. ಎಂಥವರವರು ಸನಂದನಾದಿಗಳಿಂದ, ಸನಂದನ ಸನತ್ಕುಮಾರ ಮೊದಲಾದಂತಹ ಸಿದ್ಧ ಜ್ಞಾನಿಗಳಿಂದ ಸಿದ್ಧೈ ಶಾಂತೈ ಸುಶಾಂತ ವಿಗ್ರಹಂ ಉಪಾಸ್ಯಮಾನಂ ಅಂತಹ ರುದ್ರದೇವರನ್ನ ನೋಡ್ತಾ ಇದ್ದಾರೆ, ದರ್ಶನವನ್ನು ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ದೇವತೆಗಳು ಬ್ರಹ್ಮದೇವರನ್ನು ಮುಂದೆ ಮಾಡ್ಕೊಂಡು ಬಂದ್ರು. ಆಗ ಹೇಗಿದ್ರವರು? ವಿದ್ಯಾ ತಪೋ ಯೋಗ ಪಥಮಾಸ್ಥಿತಂ ತದಧೀಶ್ವರಂ ಧ್ಯಾಯಂತಂ. ಹೇಗೆ ಕೂತಿದ್ರು ಅವರು ಅಂದ್ರೆ ಪರಮಾತ್ಮನನ್ನ, ವಿಶ್ವ ಸುಹೃದನಾದಂತಹ ವಿಷ್ಣುವನ್ನ ಧ್ಯಾನ ಮಾಡ್ತಾ ಕೂತಿದ್ದಾರೆ ರುದ್ರದೇವರು. ಲೋಕಮಂಗಲಂ, ಇಡೀ ಜಗತ್ತಿಗೆ ಮಂಗಲವನ್ನು ಕೊಡತಕ್ಕಂತಹ ಆ ರುದ್ರದೇವರನ್ನ ಕಾಣ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಎಲ್ಲರೂ ಕೂಡ ಹೇಗೆ ಕೂತಿದ್ರವರು ಅನ್ನೋದನ್ನ ಭಾಗವತ ಸ್ಪಷ್ಟಪಡಿಸ್ತದೆ. ಹೇಗೆ ಅಂದ್ರೆ ಲಿಂಗಂಚ ತಾಪಸಾಭೀಷ್ಟಂ ಭಸ್ಮದಂಡ ಜಟಾಜಿನಂ. ಜಟಾಜಿನ ಜಟೆಯನ್ನ ಧಾರಣ ಮಾಡಿದ್ದಾರೆ, ಅಜಿನವನ್ನ ಉಟ್ಕೊಂಡಿದ್ದಾರೆ, ಮತ್ತೆ ಭಸ್ಮ ಮತ್ತು ಕೈಯಲ್ಲಿ ದಂಡವನ್ನು ಹಿಡಿದಿದ್ದಾರೆ. ಆಮೇಲೆ ಚಂದ್ರಲೇಖಾಂ ಬಿಭ್ರತಂ, ತಲೆಯಲ್ಲಿ ಚಂದ್ರನ ಲೇಖೆಯನ್ನ ಇಟ್ಕೊಂಡಿದ್ದಾರೆ, ಕಲೆಯನ್ನ ಇಟ್ಕೊಂಡಿದ್ದಾರೆ. ಉಪವಿಷ್ಟಂ ದರ್ಭಮಯ್ಯಾಂ ಭೃಸ್ಯಾಂ ಬ್ರಹ್ಮ ಸನಾತನಂ ನಾರದಾಯ ಪ್ರವೋಚಂತಂ. ನಾರದರಿಗೆ ರುದ್ರದೇವರು ಉಪದೇಶ ಮಾಡ್ತಾ ಇದ್ದಾರೆ. ಪ್ರಶ್ನೆಯನ್ನ ಮಾಡ್ತಾ ಇರುವಂತಹ ನಾರದರಿಗೆ ವೇದವೇದ್ಯನಾಗಿರ್ತಕ್ಕಂತಹ ಪರಮಾತ್ಮನನ್ನ ಉಪದೇಶ ಮಾಡ್ತಾ ಇದ್ದಾರೆ. ಹೇಗ್ ಕೂತಿದ್ದಾರೆ ಉಪದೇಶ ಮಾಡ್ಲಿಕ್ಕೆ ಅಂದ್ರೆ ಕೃತ್ವಾ ಊರವು ದಕ್ಷಿಣೆ, ಬಲ ತೊಡೆಯ ಮೇಲೆ ಸವ್ಯ ಪಾದ ಪದ್ಮಂಚ ಜಾನುನಿ. ಸವ್ಯ ಅಂದ್ರೆ ಎಡಭಾಗ, ಆ ಎಡಭಾಗದ ಕಾಲನ್ನ ಅಂದ್ರೆ ಎಡಗಾಲನ್ನ ಬಲ ತೊಡೆಯ ಮೇಲೆ ಇಟ್ಟುಕೊಂಡಿದ್ದಾರೆ. ಇನ್ನ ಎಡಗಾಲಿನ ಜಾನುವಿನ ಮೇಲೆ ಎಡಗೈಯನ್ನು ಹೀಗೆ ಇಟ್ಟುಕೊಂಡಿದ್ದಾರೆ. ಆಮೇಲೆ ಕೈಯಲ್ಲಿ ಜ್ಞಾನ ಮುದ್ರೆಯನ್ನು ಇಟ್ಟುಕೊಂಡು ಕೂತು ನಾರದರಿಗೆ ಉಪದೇಶವನ್ನು ಮಾಡ್ತಾ ಇರುವಂತಹ ತರ್ಕ ಮುದ್ರೆಯನ್ನು ಹಿಡಿದುಕೊಂಡು ಕೂತಂತಹ ರುದ್ರದೇವರನ್ನು ಅಲ್ಲಿ ನೋಡ್ತಾ ಇದ್ದಾರೆ. ತಂ ಬ್ರಹ್ಮ ನಿರ್ವಾಣ ಸಮಾಧಿ ಮಾಸ್ಥಿತಂ ವ್ಯಪಾಶ್ರಿತಂ ಗಿರೀಶಂ ಯೋಗ ಕಕ್ಷ್ಯಾಂ ಸಲೋಕಪಾಲ ಮುನಯೋ ಮನೂನಾಂ ಆದ್ಯಂ ಮನುಂ ಪ್ರಾಂಜಲಯ ಪ್ರಣೇಮುಹು. ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಅದ್ಭುತವಾದಂತಹ ರೂಪ. ಅವರು ಕೂಡ ರುದ್ರದೇವರು ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿದರು. ಎದ್ದು ಬಂದು ಬ್ರಹ್ಮದೇವರು ಹೋಗಿದ್ದಾರೆ ಕೈಲಾಸಕ್ಕೆ, ರುದ್ರದೇವರು ಎದ್ದು ಬಂದು ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಗ ಬ್ರಹ್ಮದೇವರು
ಆ ರುದ್ರದೇವರನ್ನ ಸ್ತೋತ್ರ ಮಾಡಿದ ಹಾಗೆ ಇಲ್ಲಿ ಶ್ಲೋಕಗಳಿವೆ. ಆದ್ರೆ ಇಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ ಅಂತರ್ಯಾಮ್ಯಪೇಕ್ಷೆಯ, ಅಲ್ಲಿ ರುದ್ರದೇವರನ್ನು ಸ್ತೋತ್ರ ಮಾಡಿದ್ದಲ್ಲ, ಕಿಂತು ರುದ್ರಾಂತರ್ಗತನಾದ ಪರಮಾತ್ಮ ನರಸಿಂಹನನ್ನ ಬ್ರಹ್ಮದೇವರು ಸ್ತೋತ್ರ ಮಾಡಿದ್ರು. ಆ ಅಧಿಷ್ಠಾನದೊಳಗೆ ರುದ್ರದೇವರ ಅಂತರ್ಯಾಮಿಯಾದ ಪರಮಾತ್ಮನನ್ನು ಬ್ರಹ್ಮದೇವರು ಸ್ತೋತ್ರ ಮಾಡಿ ಆ ರುದ್ರಾಂತರ್ಯಾಮಿಯಾದ ರುದ್ರ ರೂಪವನ್ನ ಸಂತೋಷಪಡಿಸಿದ್ರು. ಯಾಕಂದ್ರೆ ಯಜ್ಞ ಅರ್ಧಕ್ಕೆ ನಿಂತು ಹೋಗಿದೆ, ಅದನ್ನ ಸಂಪೂರ್ಣ ಮಾಡಬೇಕು. ಕಣ್ಣು ಕಳ್ಕೊಂಡವ್ರಿಗೆ ಕಣ್ಣು ಬರಬೇಕು, ಎಲ್ಲ ಆಗಬೇಕಾಗಿದೆ, ಇನ್ನೂ ಬಹಳ ಕೆಲಸ ಇದೆ. ಆದ್ದರಿಂದ ಅವರನ್ನು ಸಂತೋಷ ಪಡಿಸ್ಬೇಕು. ಅದಕ್ಕಾಗಿ ರುದ್ರಾಂತರ್ಗತನಾದ ಭಗವಂತನನ್ನ, ರುದ್ರನಾಮಕನಾದ ನರಸಿಂಹದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಆ ರುದ್ರದೇವರಲ್ಲಿರುವಂತಹ ರೂಪದ ಚಿಂತನೆಯನ್ನು ನಮಗೆ ಕೊಡ್ತಾ ಇದ್ದಾರೆ. ಯಾರು? ಬ್ರಹ್ಮದೇವರು. ಅದಕ್ಕೆ ಏನು ಜಾನೇ ತ್ವಾಮೀಶ ವಿಶ್ವಸ್ಯ ಜಗತೋ ಯೋನಿ ಬೀಜಯೋಹೋ ಇತ್ಯಾದಿಯಾಗಿ ಬಹಳ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ನಮ್ಮ ದಾಸರು ಕೂಡ ಆ ರುದ್ರದೇವರ ಅಂತರ್ಯಾಮಿಯಾದ ನರಸಿಂಹದೇವರ ಸ್ತೋತ್ರ ಮಾಡಿದ್ದಾರೆ. ವಿಜಯದಾಸರು ರುದ್ರದೇವರನ್ನು ಸ್ತೋತ್ರ ಮಾಡಿದ್ದಾರೆ ಅದ್ಭುತವಾಗಿ. ಅಂಬರ ಪುರಹರ ಸಂಬತ್ರಿಯಂಬಕ ಶಂಬರಾರಿ ರಿಪು ಗಂಭೀರ ಕರುಣಿ ಶಂಭೋ ಸ್ವಯಂಭೂ ಸಂಭವ ನಂಬಿದೆ ಕಾಯೋ ಜಂಭಾರಿ ನೂತ ಭವ ಜಂಭಾರಿ ನೂತ ಭವ ಭಸಿತ ಭೂಷಿತ ಶರೀರ. ಅಲ್ಲಿ ಕೂತಂತಹ ದರ್ಶನವನ್ನು ಮಾಡಿಕೊಂಡ್ರು ಅಂತ ಹೇಳುವಾಗಲೇನೆ ಜಟಾಭಸ್ಮ ಮೊದಲಾದವುಗಳನ್ನು ಧಾರಣೆ ಮಾಡಿದವರು ಅಂತ ಹೇಳಿದ್ದಾರೆ ಭಾಗವತದಲ್ಲಿ. ಅದನ್ನೇ ವಿಜಯದಾಸರು ಹೇಳ್ತಾರೆ. ಭಸಿತ ಭೂಷಿತ ಶರೀರ ಭಕ್ತರುದ್ಧಾರ ವಿಷಕಂಠ ದುರಿತಹರ ಪಶುಪತಿ ಫಣಿಪಹಾರ ಪಾವನಕಾರ ತ್ರಿಶೂಲಡಮರುಗಧರ ಪಶುಪತಿ ಫಣಿಪಹಾರ ಪಾವನಕಾರ ತ್ರಿಶೂಲಡಮರುಗಧರ ನೊಸಲ ನಯನ ವಿಕಸಿತಾಂಬುಜ ಮುಖ ಶಶಿಧರ ಮದರ ಕಸಮದ ಮರ್ದನ ಘಸನೆಗೊಳಿಪ ತಾಮಸವ ಕಳೆದು ಮಾನಸದಲ್ಲಿ ರಂಗನ ಬಿಸಜ ಪಾದವ ತೋರು ಶಂಭೋ ಸ್ವಯಂಭೋ ಸಂಭವ ನಂಬಿದೆ ಕಾಯೋ ಜಂಭಾರಿ ನೂತ ಭವ ಜಂಭಾರಿ ನೂತ ಭವ ರಜತ ಪರ್ವತ ನಿವಾಸ ನಿರ್ಮಲ ಭಾಸ ಗಜ ದೈತ್ಯ ನಾಶ ಗಿರೀಶ ಸುಜನರ ಮನೋವಿಲಾಸ ವ್ಯೋಮಕೇಶ ತ್ರಿಜಗದಲ್ಲಣ ಗೌರೀಶ ಅಜಸುತನಧ್ವರ ಭಜನೆಯ ಕೆಡಿಸಿದೆ. ಅದನ್ನೇ ಇಲ್ಲಿ ಹೇಳ್ತಾರೆ. ಅಜಗರ ಮಂದಿರ ಗಜಮುಖ ಜನಕನೆ ಗಜಗಮನ ಮುನಿ ತನು ಜನ ಕಾಯ್ದನೆ ವೃಷ ಮುನಿ ವಂದಿತ ಭಜಿಸುವೆ ನಿನ್ನನು ಶಂಭೋ ಸ್ವಯಂಭೂ ಸಂಭವ ನಂಬಿದೆ ಕಾಯೋ ಜಂಭಾರಿ ನೂತ ಭವ ಜಂಭಾರಿ ನೂತ ಭವ ಮಧುರಾಪುರಿ ನಿಲಯ ಮೃತ್ಯುಂಜಯ ಸದಮಲ ಸುಮನ ಗೇಯ. ಅದೇ ಸುಮನಸರಿಂದ ಗೇಯ ಅಂದ್ರೆ ಸ್ತೋತ್ರ ಮಾಡಿಸಿಕೊಂಡವ ಅಂತ. ಸುಜನರ ಅಲ್ಲ ಇದು ಸದಾನಮಿ ಪರ ಹೃದಯ ದೊಳಗುಳ್ಳ ಭಯಸದೆಯುತ್ತ ಕೊಡು ಅಭಯ ಸದಾಶಿವ ಜಾಹ್ನವಿಧರ ಕೃತ ಬಾಲ ನದಿ ತೀರ ದಿವಸವಾಗಿಪ್ಪ ಸೌಂದರ್ಯ ಮಧುರಿಪು ವಿಜಯ ವಿಠಲನ ಪಾದಕ್ಕೆ ಮಧುಪನಿರಿಪ ಪಂಚವದನ ಕೈಲಾಸದ ಶಂಭೋ ಸ್ವಯಂಭೂ ಸಂಭವ ನಂಬಿದೆ ಕಾಯೋ ಜಂಭಾರಿ ನೂತ ಭವ ಜಂಭಾರಿ ನೂತ ಭವ. ಅಲ್ಲೇ ಹೇಳ್ತಾರೆ ರುದ್ರದೇವರು ತ್ವಮೇವ ಭಗವನ್ ಏತತ್ ಶಿವಶಕ್ತಿಯೋ ಸ್ವರೂಪಯೋ. ಇದು ಬಹಳ ವ್ಯಾಖ್ಯಾನಕಾರರೆಲ್ಲ ಕೆಲ ಅಭೇದವನ್ನು ಹೇಳಿದಂಗ ಆಗ್ತದೆ. ಪರಮಾತ್ಮನಿಗೂ ರುದ್ರದೇವರಿಗೂ ಅಭೇದವನ್ನು ಹೇಳಿದಂತಹ ಮಾತುಗಳು ಬರ್ತಾವೆ. ವಿಶ್ವಂ ಸೃಜಸಿ ಪಾಸಿ ಅತ್ಸಿ, ನೀನೇ ವಿಶ್ವವನ್ನು ಸೃಷ್ಟಿ ಮಾಡುವವ,
ಅಂತ ಬ್ರಹ್ಮದೇವರು ರುದ್ರದೇವರನ್ನು ಕುರಿತು ಸ್ತೋತ್ರ ಮಾಡದಂಗೆಲ್ಲ ತೋರ್ತದೆ ಇಲ್ಲಿ. ನೀನೇ ಜಗತ್ತನ್ನ ಸೃಷ್ಟಿ ಮಾಡ್ತೀಯ, ನೀನೇ ಜಗತ್ತನ್ನ ಪಾಲನೆ ಮಾಡ್ತೀಯ, ನೀನೇ ಜಗತ್ತನ್ನ ಸಂಹಾರನವನ್ನು ಮಾಡ್ತೀಯ ಅಂತ. ಹೀಗಾಗಿ ಬ್ರಹ್ಮದೇವರೇ ರುದ್ರದೇವರನ್ನು ಹಿಂಗ್ ಕೊಂಡಾಡಿದರು. ಹಾಗಾದ್ರೆ ಯಾರು ಸೃಷ್ಟಿಕರ್ತ? ಹಾಗಾದ್ರೆ ರುದ್ರದೇವರೇ ಎಲ್ಲರಿಗಿಂತ ಸರ್ವೋತ್ತಮರಾದ್ರೇನು ಇತ್ಯಾದಿಯಾಗಿ ಎಲ್ಲ ಇಲ್ಲಿ ಪ್ರಶ್ನೆಗಳು ಬರ್ತಾವೆ. ಅದಕ್ಕೆ ಶ್ರೀಮದಾಚಾರ್ಯ ತಾತ್ಪರ್ಯವನ್ನು ಬಹಳ ಹೇಳಿದ್ದಾರೆ ಇಲ್ಲಿ. ಅಂತರ್ಯಾಮ್ಯಪೇಕ್ಷೆಯ ಕ್ರಿಯಂತೆ ಸ್ತುತಯ ಅನ್ಯತ್ರ ತದಂತರ್ಯಾಮ್ಯಪೇಕ್ಷೆಯ ನ ಜೀವೇಶು ಗುಣಾಃ ಪೂರ್ಣಾಃ. ಈ ರುದ್ರಾದಿಗಳಲ್ಲಿ ಆ ಗುಣಗಳು ಪೂರ್ಣವಾಗಿಲ್ಲ. ಯಥಾಯೋಗ್ಯವಾಗಿ ಆ ಪರಮಾತ್ಮನ ಸನ್ನಿಧಾನದಿಂದ ರುದ್ರಾದಿಗಳಿಗೆ ಆ ಗುಣಗಳೆಲ್ಲ ಬರ್ತಾ ಹೋಗ್ತವೆ. ಯಥಾಯೋಗ್ಯ ಹಿ ತದ್ಗತಾಃ. ಆ ಭಗವಂತ ಆ ರುದ್ರದೇವರಲ್ಲಿ ಇದ್ದು ಆ ರೀತಿಯಾಗಿ ಅವರಿಗೆ ಆಯಾ ಶಕ್ತಿಯನ್ನ ಉದ್ಬೋಧನೆ ಮಾಡ್ತಾನೆ. ಅದರಿಂದಲೇನೆ ಬ್ರಹ್ಮದೇವರು ರುದ್ರಾಂತರ್ಗತನಾದ ಪರಮಾತ್ಮನನ್ನು ಇಲ್ಲಿ ಸ್ತೋತ್ರ ಮಾಡ್ತಾರೆ. ನೀನೇ ಸೃಷ್ಟಿಕರ್ತ, ರುದ್ರಾಂತರ್ಯಾಮಿಯಾದ ಪರಮಾತ್ಮನೇ ಪಾಲಕ, ಅವನೇ ಸಂಹಾರಕ. ರುದ್ರದೇವರಿಗೂ ಸಂಹಾರ ಶಕ್ತಿ ಸ್ವತಂತ್ರವಾಗಿಲ್ಲ, ಬ್ರಹ್ಮದೇವರಿಗೂ ಸೃಷ್ಟಿಕರ್ತೃತ್ವ ಸ್ವತಂತ್ರವಾಗಿ ಬಂದಿಲ್ಲ. ಹೀಗಾಗಿ ಬ್ರಹ್ಮಣಿ ಬ್ರಹ್ಮರೂಪೋಸೋ ಶಿವರೂಪಿ ಶಿವೇ ಸ್ಥಿತ ಅಂತ ಆಯಾ ರೂಪದಿಂದ ಪರಮಾತ್ಮ ಆ ಬ್ರಹ್ಮದೇವರಲ್ಲಿ ರುದ್ರದೇವರಲ್ಲಿ ಇದ್ದು ಜಗತ್ತಿನ ಸೃಷ್ಟಿ ಸಂಹಾರಗಳನ್ನ ಮಾಡ್ತಾನೆ ಅಂತ ನಾವು ತಿಳ್ಕೊಳ್ಬೇಕು. ಅದರಿಂದಾಗಿ ಹಾಗಾದ್ರೆ ಇಲ್ಲಿ ನೀನೇ ಜಗತ್ತು ಅಂತ ಹೇಳಿದಂಗಾಗ್ತದೆ. ತ್ವಮೇವ ವಿಶ್ವಂ, ನೀನೇ ವಿಶ್ವ ಅಂತ ಹೇಳಿದ್ರೆ, ನೀನೇ ಜಗತ್ತು ಅಂತ ಹೇಳಿದಂಗೆ ಜಗತ್ತಿಗೂ ಪರಮಾತ್ಮನಿಗೂ ಅಭೇದ ಹೇಳಿದಂಗ ಆಗ್ತದಲ್ಲ. ನೀನೇ ಜಗತ್ತು, ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಹೇಳಿದಂಗೆ, ಜಗತ್ತೇ ದೇವರು ಅಂತ ಹೇಳಿದ್ರೆ ದೇವರಿಗೂ ಜೀವರಿಗೂ ದೇವರಿಗೂ ಜಗತ್ತಿಗೂ ಅಭೇದ ಹೇಳಿದಂಗ ಆಗ್ತದಲ್ಲ. ಅಂದ್ರೆ ಹಂಗಲ್ಲ. ತದ್ವಶತ್ವಾತ್ ಸ್ವರೂಪಂತು ವಿಷ್ಣೋಹೋ ಸರ್ವಂ ಉದೀರ್ಯತೆ. ಭಗವಂತನ ಸ್ವರೂಪ ಅಧಿಷ್ಠಾನ ಅವೆಲ್ಲವೂ ಕೂಡ ಭಗವಂತನ ಅಧಿಷ್ಠಾನವಾದದ್ರಿಂದ ಈ ಜಗತ್ತು ಬ್ರಹ್ಮ, ಈ ಜಗತ್ತು ದೇವರು. ಜಗತ್ತು ದೇವರು ಅಂದ್ರೇನು? ದೇವರಿಗೆ ಅಧಿಷ್ಠಾನ ಅಂತ ಅರ್ಥದಲ್ಲಿ ಹಾಗೆ ಮಾಡ್ಕೊಳ್ಬೇಕು. ಆದ್ರಿಂದ ಸಾಕ್ಷಾತ್ ಸ್ವರೂಪಂ ಮತ್ಸ್ಯಾದ್ಯ, ಇವ್ಯಾವು ಭಗವಂತನ ಸಾಕ್ಷಾತ್ ಸ್ವರೂಪ ಅಲ್ಲ. ಜಗತ್ತಾಗಲಿ ಜೀವರಾಗಲಿ ರುದ್ರಾದಿಗಳಾಗಲಿ ಇವು ಯಾವರಿಗೂ ದೇವರಿಗೂ ಅಭೇದ ಇಲ್ಲ. ಮತ್ತೆ ದೇವರ ಸ್ವರೂಪ ಯಾವುದು, ಸಾಕ್ಷಾತ್ ಸ್ವರೂಪ ಯಾವುದು ಅಂದ್ರೆ ಮತ್ಸ್ಯಾದಿಗಳು. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಭಾರ್ಗವ, ರಾಘವ, ಕೃಷ್ಣ, ಬುದ್ಧ, ಕಲ್ಕಿ ಮೊದಲಾದಂತಹ ರೂಪಗಳಿವೆಯಲ್ಲ, ಅವು ಅಭಿನ್ನ ಸ್ವರೂಪಗಳು. ಉಳಿದದ್ದೆಲ್ಲವೂ ಕೂಡ ಭಿನ್ನ ಸ್ವರೂಪ, ಪರಮಾತ್ಮ ಅಲ್ಲ. ಕಿಂತು ಪರಮಾತ್ಮನಿಂದ ಭಿನ್ನವಾದ ಅವನ ಆಶ್ರಯಕ್ಕೆ ಅಧಿಷ್ಠಾನವಾದಂತಹ ಈ ಜಗತ್ತು. ಅದಕ್ಕೆ ಸರ್ವಂ ಖಲ್ವಿದಂ ಬ್ರಹ್ಮ ಅಂದ್ರೇನು? ಬ್ರಹ್ಮನಿಗೆ ಆಧಾರ, ಆಶ್ರಯ, ಪರಮಾತ್ಮ ಅಲ್ಲಿ ಇರ್ತಾನೆ ಅನ್ನೋದಕ್ಕಾಗಿ ಪರಮಾತ್ಮನ ಹೆಸರನ್ನ ಅದಕ್ಕಿಟ್ಟು ಕರೆಯೋದು. ಮತ್ತು ತದ್ವಶತ್ವ ಯಸ್ಯ ಸತ್ತ ಯದಧೀನ ತತ್ತದಿತ್ತೇವ ಭಣ್ಯತೆ ಅಂತ. ಯಾವ ವಸ್ತುವಿನ ಸತ್ತ ಯಾರ ಅಧೀನವೋ, ಯಾವ ವಸ್ತು ಯಾರ ಅಧೀನವೋ ಆ ವಸ್ತುವಿಗೆ ಆ ಮನುಷ್ಯನ ಹೆಸರನ್ನೇ ಇಟ್ಟು ಕರೀತಾರೆ. ಆ ಮನುಷ್ಯನಿಗೆ ಆ ವಸ್ತುವಿನ ಹೆಸರು ಇಡ್ತಾರೆ. ಆಟೋ ಬಾಯಿಲೆ ಅಂತ ಕರಿತೀವಿ. ಆ ಆಟೋ ಅವನ ಅಧೀನವಾದದ್ರಿಂದಾಗಿ ಆ ಚಾಲಕನಿಗೆ ಆಟೋ ಅಂತ ಹೆಸರು. ಹಣ್ಣು ಬಾಯಿಲೆ ಅಂತ ಕರಿತೀವಿ. ಯಾಕಂದ್ರೆ ಆ ಹಣ್ಣು ಅದು ಅವನ ಅಧೀನ ಆಗಿರ್ತದೆ. ಮಾರಾಟ ಮಾಡುವಂತಹ ಆ ಯಾರು ವ್ಯಾಪಾರಿ ಇರ್ತಾನೆ ಅವನ ಅಧೀನವಾದದ್ರಿಂದ ಯಾವುದೇ ವಸ್ತು ಅಧೀನವೋ ಆ ವಸ್ತುವಿನ ಹೆಸರನ್ನೇ ಅವನಿಗಿಟ್ಟು ಕರಿತೇವೆ. ನೀವು ಬ್ಯಾಂಕ್ ಭಾರಿ ಅವನ ಕೈಯೊಳಗಿರ್ತದೆ ಅಂದ್ರೆ ಬ್ಯಾಂಕ್ ಗಿರೀಶರ್ ಬಂದ್ ನೋಡ್ರಿ ಅಂತ. ನನ್ನ ಬ್ಯಾಂಕ್ ಅನವ ಅಲ್ಲ, ಆದ್ರೂ ಕೂಡ ಬ್ಯಾಂಕಿನ ಆಧಿಪತ್ಯ ಇವ್ರ ಕೈಯೊಳಗಿರ್ತದೆ. ಅದರಿಂದಾಗಿ ಅವ್ರಿಗೆ ಆ ಹೆಸರು ಕರಿತೇವೆ. ಹಾಗೆ ಪರಮಾತ್ಮ ಈ ಜಗತ್ತು ಅಂದ್ರೆ ಏನು ಅಂದ್ರೆ ಈ ಜಗತ್ತಿನ ನಿಯಾಮಕ ಪರಮಾತ್ಮ ಅಂತ ಆ ಅರ್ಥದಲ್ಲಿ ಆ ಭೇದವನ್ನ ಹೇಳಿದಂಗೆ ನಾವು ತಿಳ್ಕೊಳ್ಬೇಕು ಅಂತ. ಈ ರೀತಿಯಾಗೆಲ್ಲ ತ್ವಂ ಕರ್ಮಣಾಂ ಮಂಗಲಂ ಮಂಗಲಾನಾಂ ಕರ್ತಾಸಿ ಲೋಕೆ ತನುಷೇ ಸ್ವಯಂ ಫಲಂ ಇತ್ಯಾದಿಯಾಗಿ ವಿಸ್ತಾರವಾಗಿ ರುದ್ರಾಂತರ್ಗತನಾದ ನರಸಿಂಹದೇವರನ್ನು ಬ್ರಹ್ಮದೇವರು ಸ್ತೋತ್ರ ಮಾಡ್ತಾರೆ. ಕೊನೆಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ. ಕುರು ಅಧ್ವರಸ್ಯ ಉದ್ಧರಣಂ. ನೋಡಪ್ಪ ರುದ್ರ, ನೀನು ಈ ಅಧ್ವರದ ಉದ್ಧಾರ ಮಾಡು. ಅರ್ಧಕ್ಕೆ ನಿಂತು ಹೋಗಿದೆ ಎಲ್ಲ.
ಯಜ್ಞ ನಡೀತಾ ಇತ್ತು, ಎಲ್ಲ ಧ್ವಂಸ ಆಗಿ ಹೋಗಿದೆ. ಆದ್ರಿಂದಾಗಿ ನಯತ್ರ ಭಾಗಂ ತವ ಭಾಗಿನೋದದು, ಯಾವ ಕಾರಣದಿಂದ ನಿನಗೆ ಭಾಗ ಕೊಡ್ಲಿಲ್ಲ ಅಂತ ಹೇಳಿ ಆ ಯಜ್ಞವನ್ನ ನೀನು ಭಂಗ ಮಾಡಿದ್ದೀಯಾ. ಆದ್ರಿಂದಾಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇವೆ. ಭಗೋಹ ಶ್ಮಶ್ರೂಣಿ ರೋಹಂತು, ಆ ಭಗನ ಮೀಸೆ ಕಿತ್ತಿ ಹೋಗಿದೆ, ಅವನಿಗೆ ಮತ್ತು ಮೀಸೆ ಕೊಡು ನೀನು. ಪೂಷ್ಣೋ ದಂತಾಷ್ಟ ಪೂರ್ವವತ, ಪೂಷ್ಣನಿಗೆ ದಂತಗಳು ಉದುರಿ ಹೋಗಿವೆ, ಮತ್ತವನಿಗೆ ಹಲ್ಲು ಕೊಡಪ. ಆಮೇಲೆ ಅಕ್ಷಿಣಿ ಭಗಃ ಪ್ರಪದ್ಯೇತ, ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ರುದ್ರ ಹೋಗಿ ಆ ಕಣ್ಣು ಕಳ್ಕೊಂಡವರಿಗೆ ಕಣ್ಣು ಕೊಡು. ಭಗ ಅನ್ನುವನು ಕಣ್ಣು ಕಳ್ಕೊಂಡಿದ್ದಾನೆ, ಅವನಿಗೆ ಕಣ್ಣು ಕೊಡು. ದೇವಾನಾಂ ಭಗ್ನ ಗಾತ್ರಾಣ, ಎಲ್ಲ ದೇವತೆಗಳು ತಮ್ಮ ಶರೀರಗಳ ಅವಯವಗಳನ್ನೆಲ್ಲ ಕಳ್ಕೊಂಡಿದ್ದಾರೆ, ಅವನ್ನೆಲ್ಲ ಮತ್ತೆ ಮರಳಿ ಅವರನ್ನ ಅನುಗ್ರಹ ಮಾಡು. ಭವತ ಅನುಗ್ರಹೀತಾನ ಆಶುಮನ್ಯೋ ತ್ವನಾತುರಂ. ಅದರಿಂದಾಗಿ ಏಷತೆ ರುದ್ರ ಭಾಗೋಸ್ತು, ನಿನಗೆ ರುದ್ರನೇ ನಿನಗೆ ಅಧ್ವರದ ಉಚ್ಚಿಷ್ಟ, ಯಜ್ಞದಲ್ಲಿ ಯಾವುದು ಉಚ್ಚಿಷ್ಟ ಉಳಿತದೋ ಅದೆಲ್ಲ ರುದ್ರ ಭಾಗ ಅಂತ, ರುದ್ರದೇವರಿಗೆ ಸಲ್ಲಬೇಕಾದಂತಹ ಅಂತ ಹೇಳಿ ಆ ರೀತಿಯಾಗಿ ಯಜ್ಞವನ್ನ ಸಂಪೂರ್ಣಗೊಳಿಸುವಂತ ಪ್ರಾರ್ಥನೆಯನ್ನ ಮಾಡ್ತಾರೆ ಬ್ರಹ್ಮದೇವರು. ಅಂದ್ರೆ ಬ್ರಹ್ಮದೇವರು ರುದ್ರದೇವರ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿದಾಗ ಆಗ್ಲಿ ಅಂತ ಹೇಳಿ ರುದ್ರದೇವರು ಒಪ್ಪಿಕೊಳ್ತಾರೆ, ಅನುಗ್ರಹ ಮಾಡ್ತಾರೆ. ಏನ್ ಅನುಗ್ರಹ ಅಂದ್ರೆ ಪ್ರಜಾಪತೇ ದಗ್ಧ ಶೀರ್ಷ್ಣ, ರುದ್ರದೇವರಂತಾರೆ. ಪ್ರಜಾಪತಿ ಯಾರು? ದಕ್ಷ. ಅವನ ದಗ್ಧವಾದ ಶೀರ್ಷ್ಣ, ತಲೆ ಸುಟ್ಟು ಹೋಗಿದೆ. ಅದು ಹೇಗೆ ಮತ್ತೆ ಅವನಿಗೆ ತಲೆ ಬರೋದು ಅಂದ್ರೆ ಭವತು ಅಜಮುಖಂ ಶಿರಃ. ಅಜಮುಖ, ಅಜ ಅಂತಂದ್ರೆ ಇದು ಮೇಕೆಯ ಬಸ್ತ ಶಿರಃ. ನಂದಿ ಶಾಪ ಕೊಟ್ಟಿದ್ದ ನೋಡಿ ಹೇಗಿದೆ, ನಂದಿ ಕೊಟ್ಟ ಶಾಪ ಈಗ ಸತ್ಯ ಆಯ್ತು. ರುದ್ರದೇವರು ಏನಂದ್ರು, ಹಾಗ ಆಡಿನ ಮುಖವನ್ನ ಅವನಿಗೆ ಕೊಡೋಣ, ಹಚ್ಚೋಣ ಅಂತ. ಮಿತ್ರಸ್ಯ ಚಕ್ಷುಷ ಈ ಕ್ಷೇತ್ರ, ಈ ಭಾರಿ ವಿಚಿತ್ರ ಇದು. ಅವನಿಗೆ ಸಾಕ್ಷಾತ್ ಕಣ್ಣು ಕೊಡ್ಲಿಲ್ಲ, ಇನ್ನೊಬ್ಬರ ಕಣ್ಣಿನಿಂದ ಇವನು ನೋಡ್ಬೇಕು. ಇದು ಯಾವ ಸೈನ್ಸಿಗೂ ಇಟ್ಕುವಂತಹದ್ದಿಲ್ಲ, ಭಾರಿ ವಿಚಿತ್ರ. ಈಗೆಲ್ಲ ಇನ್ನೊಬ್ಬರ ಕಣ್ಣನ್ನ ಅವ್ರಿಗೆ ಹಚ್ಚಿ ದಾನ, ನೇತ್ರ ದಾನ ಮಾಡ್ತಾರೆ. ಒಬ್ಬರ ಕಣ್ಣನ್ನ ಅವ್ರಿಗೆ ಹಚ್ಚಿದಾಗ ಅವರು ಅದರಿಂದ ನೋಡ್ತಾರೆ. ಇದು ಹಂಗಲ್ಲ, ಅವ್ರಿಗೆ ಕಣ್ಣೇ ಇಲ್ಲ, ಇನ್ನೊಬ್ಬರ ಕಣ್ಣಿನಿಂದ ಇವನ್ ನೋಡ್ಬೇಕು. ಹೆಂಗಿದೆ ವಿಚಿತ್ರ ಅಂದ್ರೆ ಮಿತ್ರಸ್ಯ ಚಕ್ಷುಷ ಈ ಕ್ಷೇತ. ಯಾರು? ಭಗ ಅಂತನ್ನುವ ದೇವತೆ, ಅವನು ತನ್ನ ಕಣ್ಣು ಕಳ್ಕೊಂಡಿದ್ದಾನೆ. ಅವನಿಗೆ ನೋಡ್ಲಿಕ್ಕೆ ಯಾರ ಕಣ್ಣು ಉಪಯೋಗಿಸ್ಕೋಬೇಕು ಅಂದ್ರೆ ಮಿತ್ರ ಎಂಬಂತಹ ಸೂರ್ಯ ದೇವತೆಯ ಕಣ್ಣಿನಿಂದ ಆ ಭಗ ನೋಡ್ಬೇಕು. ಹಾಗಾಗ್ಲಿ ಅಂತ ರುದ್ರದೇವರು, ಏನ ಅಚಿಂತ್ಯ ಅದ್ಭುತ ಶಕ್ತಿ ರುದ್ರದೇವರದು. ಏನಂದ್ರೆ ಮೊದ್ಲಿದ್ದು ಏನ್ ಕೊಟ್ರು, ಅಜಮುಖನಾಗ್ಲಿ ನನ್ನ ಮಾವ ಅಂತ ದಕ್ಷ ಪ್ರಜಾಪತಿ. ಮತ್ ಕಣ್ಣು ಕಳ್ಕೊಂಡಾರಲ್ಲ ಭಗ ಅಂದ್ರೆ ಮಿತ್ರಸ್ಯ ಚಕ್ಷುಷ ಈ ಕ್ಷೇತ್ರ. ಆಮೇಲೆ ಸ್ವಂ ಬರಿಷೋ ಭಗಃ ಪೂಷಾತು ಯಜಮಾನಸ್ಯ ದದ್ಭಿ ಜಕ್ಷತು ಪಿಷ್ಟಭುಕ. ಅವನಿಗೆ ಹಾಕಿದ ಹವಿಸ್ಸನ್ನ ಹಲ್ಲು ಕಳ್ಕೊಂಡಂತಹ ಪೂಷ ಅಂತನ್ನುವ ದೇವತೆ ಅವನು ಯಾರ ಹಲ್ಲಿನಿಂದ ತಿನ್ಬೇಕು ಅಂದ್ರೆ ಯಜಮಾನಸ್ಯ ದದ್ಭಿ. ಯಜಮಾನ, ಆ ಹೋಮದ ಯಜಮಾನ ಯಾರಿರ್ತಾರೋ ಆ ಯಜಮಾನನ ಹಲ್ಲಿನಿಂದ ಇವ ತಿನ್ಬೇಕು ಅಂದ್ರೆ ಅವ ತಿಂದ್ರೆ ಇವನಿಗೆ ಹೊಟ್ಟೆ ತುಂಬುತ್ತದೆ. ಈ ತರ ಅನುಗ್ರಹ ಮಾಡಿದ್ರು ಅವನಿಗೆ. ದೇವಾಹ ಪ್ರಕೃತ ಸರ್ವಾಂಗಾಹ ಏಮೇ ಉಚ್ಛೇಷಣಂ ದದುಹು ಅಂತ ಈ ರೀತಿಯಾಗಿ ಎಲ್ಲಾರಿಗೂ ಅವರವರಿಗೆ ಅವಯವಗಳು ಬರ್ಲಿ ಅಂತ. ಆಮೇಲೆ ಕೆಲವೊಬ್ಬರಿಗೆ ಬಾಹು ಛೇದ ಆಗಿ ಹೋಗಿತ್ತು. ಅವರಿಗೆಲ್ಲ ಹೇಗೆ ಅಂದ್ರೆ ಬಾಹುಭ್ಯಾಂ ಅಶ್ವಿನೋಹೋ, ಅಶ್ವಿನಿ ದೇವತೆಗಳ ಬಾಹುಗಳನ್ನು ಕಳ್ಕೊಂಡವರು ಆ ಕೆಲಸ. ಆಡಿಗೆ ಗಡ್ಡ ಇರ್ತದೆ, ಅದು ಭೃಗು ಋಷಿಗಳಿಗೆ ಬರ್ಲಿ. ಮೀಸೆ ಗಡ್ಡ ಕಳ್ಕೊಂಡ್ಬಿಟ್ಟಿದ್ರು ಅವ್ರು, ಕಿತ್ತಿ ಹಾಕಿದ್ದ ವೀರಭದ್ರ. ಹಾಗಾದ್ರೆ ಆಡಿನ ಆ ಮೀಸೆ ಗಡ್ಡಗಳು ಇವನಿಗೆ ಬರ್ಲಿ, ಭೃಗುಗೆ ಬರ್ಲಿ ಅಂತ ಈ ರೀತಿಯಾಗಿ. ಆಮೇಲೆ ಇಷ್ಟೆಲ್ಲ ಪಶು ಇರ್ತದೆ, ಯಜ್ಞ ಪಶು, ಆ ಮೇಕೆ, ಆಡು. ಆ ಆಡನ್ನ ಕತ್ತರಿಸಿ ಆ ಮುಖವನ್ನ ಆ ದಕ್ಷ ಪ್ರಜಾಪತಿಗೆ ಹಚ್ಚಿ ಅನುಗ್ರಹ ದೃಷ್ಟಿಯಿಂದ ಒಮ್ಮೆ ಅವನನ್ನು ನೋಡ್ತಾನೆ ರುದ್ರದೇವರು. ಆಗ ಅವನು ಆಗಿದ್ದಾಗ ಮಲಗಿದವನು ಎದ್ದು ಬಂದ ಹಾಗೆ ಮಾವ ಎದ್ದು ಬರ್ತಾನೆ. ದಕ್ಷ ಪ್ರಜಾಪತಿಯನ್ನು ರಕ್ಷಣೆ ಮಾಡಿದ್ರು ಮತ್ತೆ ರುದ್ರದೇವರು. ಅದ ಆಡಿನ ಮುಖವನ್ನು ಹಚ್ಚಿ ಅನುಗ್ರಹ ದೃಷ್ಟಿಯಿಂದ ನೋಡಿ ಅವನಿಗೆ ವಿಶೇಷವಾಗಿರತಕ್ಕಂತಹ ಜೀವದಾನವನ್ನು ಮಾಡ್ತಾರೆ. ಮತ್ತೆ ಅವನು ಮಲಗಿದವನು ಎದ್ದು ಬಂದ ಹಾಗೆ
ಸದ್ಯ ಸುಪ್ತ ಇವೋಕ್ತಸ್ಥೌ ತದೃಶೇ ಜಾಗೃತೋ ಮೃಡಂ. ಎದುರಿಗೆ ನಿಂತಹ ರುದ್ರದೇವರನ್ನು ನೋಡ್ತಾರೆ ದಕ್ಷ ಪ್ರಜಾಪತಿಗಳು. ಆಗ ಸ್ತೋತ್ರ ಮಾಡ್ತಾ ಇದ್ದಾರೆ. ಭವಸ್ತವಾಯ ಕೃತಧಿರ್ ನಾಶಕ್ನೋದ ಅನುರಾಗತಃ ಔತ್ಕಂಠ್ಯ ಬಾಷ್ಪಕಲೆಯ ಸಂಪರೀತಾಂ ಸುತಾಂ ಸ್ಮರನ್. ಅವರಿಗೆ ಹಿಂದಾದಂತಹ ತನ್ನ ಮಗಳ ವಿಯೋಗದ ಸ್ಮರಣೆ ಆಗ್ತದೆ. ಮಗಳು ದೇಹತ್ಯಾಗ ಮಾಡಿದ್ದು, ಅವನು ದ್ವೇಷದಿಂದ ಅಳಿಯನನ್ನು ಬೈದದ್ದು ಮಾಡಿದ್ದು ಎಲ್ಲ ನೆನಪಾಗಿ ಕೃಚ್ಛಲಾತ್ ಬಹಳ ದುಃಖ ಆಗ್ತದೆ ಅವನಿಗೆ. ಆಗ ಶಶಂಸ ನಿರ್ವೆಲೀಕೇನ ಭಾವೇನ ಈಶಂ ಪ್ರಜಾಪತಿ. ಆಗ ರುದ್ರದೇವರನ್ನ ಸ್ತೋತ್ರ ಮಾಡ್ತಾ ಇದ್ದಾನೆ ದಕ್ಷ ಪ್ರಜಾಪತಿಗಳು. ಭೂಯಾನನುಗ್ರಹ ಅಹೋ ಭವತಾ ಕೃತೋ ಮೇ ದಂಡಸ್ತ್ವಯ ಮೈ ಧೃತೋ ಯದಪಿ ಪ್ರಸಹ್ಯ. ನನಗೆ ನೀನ್ ದಂಡ ಮಾಡಿ ನನ್ನ ಪಾಪಗಳನ್ನ ಪರಿಹಾರ ಮಾಡಿದ್ರಿ ರುದ್ರದೇವರೇ. ನನಗೆ ಬಹಳ ದೊಡ್ಡ ಶಿಕ್ಷೆಯನ್ನು ಕೊಟ್ಟು ನನ್ನ ಪಾಪಗಳನ್ನು ಪರಿಹಾರ ಮಾಡಿದ್ರಿ. ಇಲ್ಲ ಅಂದ್ರೆ ಈ ಪಾಪ ಹೀಗೆ ಉಳಿದಿತ್ತು ಅಂತ ಆದ್ರೆ ನಾನು ನರಕಕ್ಕೆ ಹೋಗ್ಬೇಕಾಗ್ತಿತ್ತು. ಆದ್ದರಿಂದ ನರಕಾದ್ಯನರ್ಥಗಳನ್ನ ಅಂಧಂತಮಸ್ಸೆ ಆಗ್ಬೇಕಾಗಿತ್ತು. ಅಂತಹ ದೊಡ್ಡ ದೇವತೆಯ ದ್ರೋಹ ಮಾಡಿ ಆ ಪ್ರಾಯಶ್ಚಿತ್ತ ಪಡ್ಲಿಲ್ಲ ಅಂತಾದ್ರೆ ಪಾಪವನ್ನು ಮಾಡ್ತೀವಿ, ಆದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಪಟ್ಟು ಪಶ್ಚಾತ್ತಾಪ ಪಟ್ಟು ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಪಶ್ಚಾತ್ತಾಪ ಪಟ್ಟು ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದರ ಫಲ ಘೋರವಾಗಿರ್ತದೆ. ಅದನ್ನು ನೀವು ಈಗ ನಾಶ ಮಾಡಿದ್ರಿ. ಪ್ರಿಯ ರುದ್ರದೇವರಿಗೆ ದಕ್ಷ ಪ್ರಜಾಪತಿಗಳು ಸ್ತೋತ್ರ ಮಾಡ್ತಾ ಇದ್ದಾರೆ. ಆಮೇಲೆ ಯಜ್ಞವನ್ನ ಕ್ಷಮಾಪಣೆಯನ್ನ ಮಾಡ್ತಾರೆ. ಅದನ್ನ ಅವನು ಮಾಡಿದ ತಪ್ಪನ್ನ ಎಲ್ಲರ ತಪ್ಪನ್ನು ಕ್ಷಮೆಯನ್ನ ಮಾಡಿ ಕೊನೆಗೆ ಕರ್ಮ ಸಂತಾನಯಾಮಾಸ. ಆ ಕರ್ಮವನ್ನು ಯಜ್ಞವನ್ನು ಋತ್ವಿಗ್ ವರ್ಣ ಏನು ಅಂತಾರೆ ವರ್ಗದವರು ಅವರೆಲ್ಲರಿಂದ ಕೂಡಿಕೊಂಡು ಅದನ್ನ ಸಂಪೂರ್ಣಗೊಳಿಸ್ತಾರೆ. ಆಗ ಅಲ್ಲಿ ಇಷ್ಟು ಒಂದು ವಿಘ್ನ ಆಗಿತ್ತಲ್ಲ, ಆಗ ವಿಷ್ಣು ದೇವತಾಕವಾದಂತಹ ಒಂದು ಮಂತ್ರವನ್ನು ಹೇಳಿ ಪುರೋಡಾಶವನ್ನ ಆಹುತಿಯನ್ನು ಕೊಡಬೇಕಲ್ಲಿ. ಈಗ ನಾವು ಯಜ್ಞ ಏನೋ ಮಾತಾಡಿ ಏನೇನೋ ಆಗಿರ್ತದ, ಅವಾಗ ಏನಂತೀವಿ, ಒಂದೇನೋ ಮಂತ್ರ ಅಂತೀವಿ. ಏನದು ವಿಷ್ಣುವ್ರನ್ನ ಅಲ್ಲ, ಅದಲ್ಲ, ಏನಾದ್ರೂ ತಪ್ಪು ಆಹುತಿ ಆಗಿತ್ತು ಅದಲ್ಲ, ಅದಕ್ಕಿಂತ ಮುಂಚೆ ಒಂದೇನೋ ಹೇಳ್ತೀವಿ. ವಿಷ್ಣುವಿಗೆ ಸಂಬಂಧಪಟ್ಟ ಅಲ್ಲ, ಪ್ರಸಿದ್ಧ ತ್ರೀಣಿ ಪದ ವಿಚಕ್ರಮೇ ವಿಷ್ಣು ಅಥೋ ದೇವಾವಂತರೋ ಯಥೋ ವಿಷ್ಣು ವಿಚಕ್ರಮೇ ಪೃಥಿವ್ಯಾ ಸಪ್ತಧಾಮಭಿಃ ಇತ್ಯಾದಿಯಾಗಿ ವಿಷ್ಣುವಿಗೆ ಸ್ತೋತ್ರ ಮಾಡಿ ಒಂದು ಆಹುತಿಯನ್ನು ಕೊಟ್ಟು ಮುಂದೆ ಮತ್ತೆ ಹೋಮವನ್ನು ಮಾಡ್ತಿರ್ತೇವೆ. ಅದೊಂಥರ ಪ್ರಾಯಶ್ಚಿತ್ತ ಅಂತ. ಹಾಗೆ ಇಲ್ಲಿ ವೈಷ್ಣವಂ ಯಜ್ಞ ಸಂತತ್ತೈ ತ್ರಿಕಪಾಲಂ ದ್ವಿಜೋತ್ತಮಾಃ ಪುರೋಣಾಶಂ ನಿರವಪನ್ ವೀರ ಸಂಸರ್ಗ ಶುದ್ಧಯೇ. ಆ ಎಲ್ಲರ ಸಂಸರ್ಗ ಆಗಿ ಹೋಗಿತ್ತು, ಅದರ ಶುದ್ಧಿ ಆಗ್ಬೇಕಲ್ಲ. ಎಷ್ಟೋ ಜನ ಒದ್ದಿದ್ರು, ಅಲ್ಲೆಲ್ಲ ಏನ್ ಮಾಡಬಾರ್ದು ಎಲ್ಲ ಮಾಡಿ ಧ್ವಂಸ ಮಾಡಿ ಹೋಗಿದ್ರು. ಅದ್ರ ಶುದ್ಧಿ ಆಗ್ಬೇಕು. ಅದಕ್ಕಾಗಿ ವಿಷ್ಣು ದೇವತಾಕವಾದಂತಹ ಒಂದು ಹವಿಸ್ಸನ್ನ ಪುರೋಡಾಶವನ್ನ ಅಲ್ಲಿ ಹೋಮ ಮಾಡ್ತಾ ಇದ್ದಾರೆ. ಮಂತ್ರಪೂರ್ವಕವಾಗಿ ಹೋಮ ಮಾಡಿದಾಗ ತಕ್ಷಣದೊಳಗೆ ಭಗವಂತ ಪ್ರಾದುರ್ಭೂತನಾದ, ಪರಮಾತ್ಮ ನಾರಾಯಣ ಪ್ರಾದುರ್ಭೂತನಾದ. ಆಗ ಆ ಸಂದರ್ಭದಲ್ಲಿ ಏನು ಆ ಬೆಳಕು, ಪರಮಾತ್ಮನ ಬೆಳಕು. ಶ್ಯಾಮೋ ಹಿರಣ್ಯರಶನೋರ್ಕ ಕಿರೀಟ ಜುಷ್ಟ ನೀಲಾಲಕ ಭ್ರಮರ ಕುಂಡಲ ಮಂಡಿತಾಸ್ಯ ಕಂವಬ್ಜ ಚಕ್ರ ಶರಚಾಪ ಗದಾಸಿ ಚರ್ಮ. ಹೆಂಗ್ ಬಂದ ಆ ಗರುಡನ ಮೇಲೆ ಕುಳಿತು ಬರ್ತಾ ಇದ್ದಾನೆ. ಅದು ಯಾವ್ಯಾವ ಆಭರಣಗಳನ್ನು ಹಾಕೊಂಡಿದ್ದ, ಕಿರೀಟ ಮೊದಲಾದಂತಹ ಕುಂಡಲಗಳನ್ನ ಇವರೆಲ್ಲ ಹಾಕೊಂಡಿದ್ದ. ಮತ್ತು ಚಕ್ರ ಶಂಖ ಗದ ಶರ ಚಾಪಗಳು ಧನುರ್ಬಾಣಗಳನ್ನ ಗದ ಅಸಿ ಚರ್ಮ ಮೊದಲಾದಂತಹ ಆಯುಧಗಳನ್ನು ಹಿಡಿದು ಪರಮಾತ್ಮ ಪ್ರಕಟನಾಗ್ತಾ ಇದ್ದಾನೆ. ಆಗ ಎಲ್ಲಾರು ನಮಸ್ಕಾರ ಮಾಡ್ತಾ ಇದ್ದಾರೆ. ಪ್ರಣೇಮುಹು ಸಹಸೋತ್ಥಾಯ ಬ್ರಹ್ಮೇಂದ್ರ ತ್ರಕ್ಷ ನಾಯಕ, ಬ್ರಹ್ಮದೇವರು, ಇಂದ್ರದೇವರು, ಆಮೇಲೆ ತ್ರಕ್ಷ ಶಿವ ಎಲ್ಲರೂ ಇದ್ದಾರಲ್ಲಿ. ಆಗ ಎಲ್ಲರೂ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ, ನಮಸ್ಕಾರ ಮಾಡ್ತಾ ಇದ್ದಾರೆ. ಆಮೇಲೆ ಯಾರ್ಯಾರು ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ದಕ್ಷ ಪ್ರಜಾಪತಿಗಳು, ಋತ್ವಿಜರು, ಸದಸ್ಯರು, ಆಮೇಲೆ ರುದ್ರದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ ಪರಮಾತ್ಮನನ್ನ. ತವ ವರದ ವರಾಂಘ್ರ ಆಶಿಷ ಚಾನವಿದ್ಧೆ ಇತ್ಯಾದಿಯಾಗಿ ಸ್ತೋತ್ರ ಮಾಡ್ತಾರೆ. ಭೃಗು ಋಷಿಗಳು ಸ್ತೋತ್ರ ಮಾಡ್ತಾರೆ. ಆಮೇಲೆ ಇಂದ್ರದೇವರು, ಯಜ್ಞಪತ್ನಿಗಳು, ಋಷಿಗಳು, ಸಿದ್ಧರು, ಲೋಕಪಾಲಕರು ಎಲ್ಲರೂ ಕೂಡ
ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಪ್ರಕಟನಾದಂತಹ ಪರಮಾತ್ಮನನ್ನ ಯೋಗೇಶ್ವರರು, ಆಮೇಲೆ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ. ನಮಸ್ತೆ ಅಮಿತ ತತ್ವಾಯ ಧರ್ಮಾಧೀನಾಂಚ ಸೂತಯೇ ನಿರ್ಗುಣಾಯ ಚ ಯತ್ಕಾಷ್ಟಾಂ ನಾಹಂ ವೇದಾಪರೇ ಕುತಃ. ಸ್ವಾಮಿ, ನಿನ್ನ ಮಹಿಮೆಯನ್ನ ನಾನೇ ತಿಳಿದಿಲ್ಲ, ಇನ್ನು ಉಳಿದವರೇನ್ ತಿಳಿತಾರೆ ಅಂತ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾರೆ. ನೀನು ನಿರ್ಗುಣ, ಸತ್ವರ್ಜಸ್ತಮೋ ಗುಣಗಳಿಗೆ ಒಳಪಡದೇ ಇರುವಂತಹ ತ್ರಿಗುಣಾತೀತ ನೀನು ಅಂತಹ. ಮತ್ತು ನಮಸ್ತೆ ಅಮಿತ ತತ್ವಾಯ, ನೀನು ಅನಂತ ದೇಶ ಕಾಲ ವ್ಯಾಪ್ತವಾದ ತತ್ವ. ಹೀಗಾಗಿ ನಿನ್ನನ್ನ ನಾನೇ ತಿಳ್ಕೊಳಿಕ್ಕಾಗಿಲ್ಲ, ಇನ್ನು ಉಳಿದವರೇನ್ ತಿಳ್ಕೊಳ್ತಾರೆ ಅಂತ ಈ ರೀತಿಯಾಗಿ ಭಗವಂತನನ್ನ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಅಗ್ನಿ, ಅಲ್ಲಿ ಸ್ವಯಂ ಅಗ್ನಿದೇವರು, ಅವರು ಯತ್ ತೇಜಸಾಹಂ ಸುಸಮಿದ್ಧ ತೇಜ, ಅವ್ರು ಹೇಳ್ತಾರೆ ಅಗ್ನಿದೇವರು, ನನಗೆ ಸ್ವತಂತ್ರವಾಗಿ ಈ ತೇಜಸ್ಸಿಲ್ಲ, ನಿನ್ನ ತೇಜಸ್ಸಿನಿಂದ ನಾನು ಬೆಳಗುತ್ತೇನೆ. ನೋಡಿ, ರುದ್ರದೇವರೇ ಅಗ್ನಿದೇವರು ಹೇಳ್ತಾರೆ ಪರಮಾತ್ಮನಿಗೆ, ನಿನ್ನ ಬೆಳಕಿನಿಂದ ನಾನು ಬೆಳಗ್ತೇನೆ. ಎಲ್ಲರೂ ಅಷ್ಟೇನೆ, ಸೂರ್ಯ ಮೊದಲಾದಂತಹ ಪ್ರಕಾಶಕ ವಸ್ತುಗಳೇನಿವೆ ಅವೆಲ್ಲವೂ ಕೂಡ ಪರಮಾತ್ಮನ ಪ್ರಕಾಶವನ್ನ ಅನುಸರಿಸಿಯೇ ಪ್ರಕಾಶವನ್ನು ಕೊಡುವಂಥದ್ದು. ಇದನ್ನು ನಾವು ಚಿಂತನೆ ಮಾಡಬೇಕು. ಇದು ಪರಮಾತ್ಮ ಗೀತೆಯಲ್ಲೂ ಹೇಳಿದ್ದಾನೆ. ಏನು, ನತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ಅಂತ ಅದೊಂದು ಮಾತು. ಇನ್ನೊಂದು ಕಡೆ ಬರ್ತದೆ, ಜ್ಯೋತಿಂಶು ಅರ್ಕೇಂದು ನಕ್ಷತ್ರ ಜ್ವಲನಾದೀನ್ ಅನೇಕಶಃ ಜ್ವಲಂತಿ ತೇಜಸ ಯಸ್ಯ ಜ್ವಲಂತಂ ತಂ ನಮಾಮ್ಯಹಂ ಅಂತ ನರಸಿಂಹದೇವರನ್ನು ಸ್ತೋತ್ರ ಮಾಡುವಾಗ ಯಾವ್ಯಾವ ಪ್ರಕಾಶಕ ಗ್ರಹಗಳಿವೆ, ಭಾರೀ ಪ್ರಕಾಶವನ್ನು ಕೊಡುವಂತಹ ನಕ್ಷತ್ರಗಳು, ಗ್ರಹಗಳು, ಸೂರ್ಯ ಚಂದ್ರರು, ತಸ್ಯ ಭಾಸ ಸರ್ವವಿಧಂ ವಿಭಾತಿ, ಎಲ್ಲವೂ ಪರಮಾತ್ಮನ ಅಧೀನವಾಗಿ ಇಡೀ ಜಗತ್ತನ್ನ ಬೆಳಗುತ್ತಾರೆ. ಶ್ರೀಮದಾಚಾರ್ಯ ಇನ್ನೊಂದು ಕಡೆಗೆ ಹೇಳ್ತಾರೆ, ಸೂರ್ಯನಲ್ಲಿ 4 ಶಕ್ತಿಗಳಿವೆ. ತಾಪನಿ ಪಾಚಿನಿ ಚೈವ ಶೋಷಿಣಿ ಚ ಪ್ರಕಾಶಿನಿ ನೈವ ಶಕ್ತಿ ರವೇಹೇ ರಾಜನ್ ಶಕ್ತಿರು ನಾರಾಯಣಸ್ಯ ಸಾ. ಸೂರ್ಯನಲ್ಲಿ 4 ತರಹದ ಶಕ್ತಿಗಳು. ಒಂದು ತಾಪಿನಿ, ತಾಪ, ಬಿಸಿಲು, ಅದು ಭಾರಿ ಶಕ್ತಿ. ಪಾಚಿನಿ, ಎಲ್ಲವನ್ನು ಪಕ್ವ ಮಾಡ್ತದೆ. ಕಾಯಿ ಇದ್ದದೆಲ್ಲ ಹಣ್ಣಾಗ್ತಾವ, ಅವೆಲ್ಲ ಪಾಚಕತ್ವ, ಸೂರ್ಯನ ಕಿರಣಗಳಿಂದ ಆಗುವಂತದ್ದೆಲ್ಲ. ಕಾಯಿ ಇರ್ತದಲ್ಲ, ಹಣ್ಣು, ಅದು ಆ ಹಣ್ಣಿನ ರೂಪ ಪಕ್ವ ಆಗುವುದು ಅದರಿಂದ, ಆದರೆ ಸೂರ್ಯನ ಕಿರಣಗಳಿಂದ. ಪಾಚಿನಿ ಚೈವ ಶೋಷಿಣಿ, ಒಣಗುವಂತಹದ್ದು ಕೂಡ, ಒಣಗಿಸುವ ಶಕ್ತಿ ಸೂರ್ಯನಲ್ಲಿದೆ. ಪ್ರಕಾಶಿನಿ, ಎಲ್ಲವನ್ನೂ ಬೆಳಗಿಸುವಂತಹ ಶಕ್ತಿ. ಇದೆಲ್ಲವೂ ರವಿಯ ಶಕ್ತಿ ಅಲ್ಲ, ಸೂರ್ಯನ ಶಕ್ತಿ ಅಲ್ಲ. ಶಕ್ತಿ ನಾರಾಯಣಸ್ಯ ಸಾ ಅಂತ. ಅದರಿಂದಾಗಿ ಅಗ್ನಿದೇವರು ಹೇಳ್ತಾರೆ, ಯತ್ ತೇಜಸಾಹಂ ಸುಸಮಿದ್ಧ ತೇಜ, ನಾನು ಇಷ್ಟು ಪ್ರಕಾಶ ಕೊಡಬಲ್ಲೆ, ದಹಿಸಬಲ್ಲೆ, ಇದು ನನ್ನ ಸ್ವತಂತ್ರ ಶಕ್ತಿ ಅಲ್ಲ, ಇದು ನೀನು ನನ್ನಲ್ಲಿ ಇದ್ದದ್ರಿಂದ ನನಗೆ ಬಂದಿದೆ ಅಂತ. ಹೀಗಾಗಿ ಎಲ್ಲರೂ ಕೂಡ ಹೀಗೆ ಸ್ತೋತ್ರ ಮಾಡ್ತಾರೆ. ಆಮೇಲೆ ದೇವತೆಗಳು, ಗಂಧರ್ವರು, ವಿದ್ಯಾಧರರು ಎಲ್ಲರೂ ಸ್ತೋತ್ರ ಮಾಡ್ತಾ ಇದ್ದಾರೆ. ಸಾಮಗಾಹ, ಹೀಗೆ ಇವನ್ನೆಲ್ಲವನ್ನು ಮೈತ್ರೇಯರು ವಿದುರರಿಗೆ ಹೇಳ್ತಾ ಇದ್ದಾರೆ. ಹೀಗೆ ಯಜ್ಞವನ್ನ ಸಂಪೂರ್ಣ ಮಾಡಿದ್ರು. ಆಗ ಆ ಸಂದರ್ಭದಲ್ಲಿ ಪರಮಾತ್ಮ ಪ್ರಕಟನಾದ, ಎಲ್ಲರೂ ಸ್ತೋತ್ರ ಮಾಡ್ತಾ ಇದ್ದಾರೆ. ಇತಿ ದಕ್ಷ ಕವಿರಿ ಯಜ್ಞಂ ಭದ್ರ ರುದ್ರಾವಮರ್ಷಿತಂ ಕೀರ್ತ್ಯಮಾನೆ ಹೃಷಿಕೇಶೆ ಉನ್ನಿನ್ಯೇ ಯಜ್ಞ ಭಾವನೆ. ಹೀಗೆ ದಕ್ಷಂ ಬಭಾಷ ಆಭಾಷ್ಯ ಪ್ರಿಯಮಾಣ ಇವಾನಘ, ಭಗವಂತ ಅಂದ, ದಕ್ಷನಿಗೆ ಅನುಗ್ರಹ ಮಾಡಿದ. ಇವೆಲ್ಲವೂ ಕೂಡ ಕಥೆಯನ್ನ ಹೇಳ್ತಾರೆ. ಮುಂದೆ ದಾಕ್ಷಾಯಿಣಿ ಏನ್ ಮಾಡಿದ್ಲು, ದಾಕ್ಷಾಯಿಣಿ ಕಥೆಯನ್ನು ಹೇಳ್ತಾರೆ. ಏವಂ ದಾಕ್ಷಾಯಿಣಿ ಹಿತ್ವಾ ಸತಿ ಪೂರ್ವ ಕಲೇವರಂ, ಪೂರ್ವ ತನ್ನ ದಾಕ್ಷಾಯಿಣಿ ಅಂತ ಕರೆಸಿಕೊಳ್ಳುವ ಏನು ಶರೀರ ಇತ್ತು ಅದನ್ನ ಬಿಟ್ಬಿಟ್ಲು ಅವಳು, ಅಲ್ಲೇ ಯೋಗಾಗ್ನಿಯಿಂದ ತ್ಯಾಗ ಮಾಡಿದ್ಲು. ಈಗ ಮುಂದಿನ ಒಂದು ದೇಹ ಯಾರಲ್ಲಿ ಹುಟ್ಟಿ ಬಂದ್ಲು ಅಂದ್ರೆ, ಜಗ್ನಿ ಹಿಮವತಃ ಕ್ಷೇತ್ರೆ, ಹಿಮವತ್ ಪರ್ವತನ ಮಗಳಾಗಿ. ಅದಕ್ಕೆ ಅವಳು ಪರ್ವತನ ಮಗಳು, ಪಾರ್ವತಿ ಅಂತ ಅವಳಿಗೆ ಹೆಸರು. ಮೇನಾ ಅಂದ್ರೆ ಪರ್ವತ, ಹಿಮವತ್ ಪರ್ವತ ಮತ್ತು ಮೇನಾ ದೇವಿಯಲ್ಲಿ ಹುಟ್ಟಿ ಬಂದ್ಲು. ಯಾರು? ಇವಳೇ ಪಾರ್ವತಿ, ಅದಕ್ಕೆ ಅವಳಿಗೆ ಹೆಸರು ಪಾರ್ವತಿ ಅಂತ. ತಮೇವ ದಯಿತಂ ಭೂಯ ಪತಿಮಂಬಿಕಾ, ಮತ್ತೆ ಅದೇ ರುದ್ರದೇವರನ್ನೇ ಪತಿಯನ್ನಾಗಿ ಪಡೆದ್ಲು, ಇದು ಮಾಡಿ, ತಪಸ್ಸು ಮಾಡಿ. ಅನನ್ಯ ಭಾವೈಕ ಗತಿ ಶಕ್ತಿ ಸುತ್ತೇವ ಪೌರುಷಂ. ಹೀಗಾಗಿ ಮುಂದೆ ಆ ರುದ್ರದೇವರನ್ನೇ ಮದುವೆ ಮಾಡ್ಕೊಂಡ್ಳು, ಮತ್ತೆ ಪಡೆದ್ಲವಳು.
ಪಾರ್ವತಿ ಆದ್ಲು. ಹಿಂದೆ ದಾಕ್ಷಾಯಿಣಿಯಾಗಿ ರುದ್ರದೇವರ ಮಡದಿ ಆಗಿದ್ಲು, ಈಗ ಪಾರ್ವತಿಯಾಗಿ ರುದ್ರದೇವರನ್ನ ಮದುವೆ ಮಾಡಿಕೊಂಡ್ಲು. ಹೌದು, ಇದನ್ನೆಲ್ಲ ಕಥೆ ಯಾಕೆ ಹೇಳ್ತಾ ಇದ್ದೀರಿ ಅಂದ್ರೆ, ಏತದ್ ಭಗವತಃ ಶಂಭೋ ಕರ್ಮ ದಕ್ಷಾಧ್ವರದ್ರುಹ ಶ್ರುತಂ ಭಾಗವತಾತ್ ಶಿಷ್ಯಾದ್ ಉದ್ಧವಾನ್ಮೇ ಬೃಹಸ್ಪತೆ. ಇದನ್ನ ಯಾರಿಗೆ ಹೇಳಿದ್ರು ಅಂದ್ರೆ ಉದ್ಧವ ಮೈತ್ರೇಯರಿಗೆ. ಮೈತ್ರೇಯರು ವಿದುರರಿಗೆ ಹೇಳ್ತಾ ಇದ್ದಾರೆ ಈ ಕಥೆ. ಇದಂ ರಹಸ್ಯಂ, ಇದು ಬಹಳ ರಹಸ್ಯವಾದದ್ದು. ಪರಮೀಶ ಚೇಷ್ಟಿತಂ ಯಶಸ್ಯಂ. ನೋಡಿ, ಇದನ್ನು ಕೇಳೋದ್ರಿಂದ ನಮಗೆ ಯಶಸ್ಸು, ಆಯುಷ್ಯ ಬರ್ತದೆ. ಅಘೋಘ ಮರ್ಷಣ, ನಮ್ಮ ಅಘ ಓಘ ಪಾಪಗಳ ಸಮೂಹಗಳೇ ಅವು ನಾಶ ಆಗಿ ಹೋಗ್ತವೆ. ಯೋ ನಿತ್ಯದ ಆಕರಣ್ಯತು ಕೀರ್ತನೆ ಎಂಬುದಹ. ಇದನ್ನ ನಿತ್ಯದಲ್ಲಿ ಕೇಳಬೇಕು, ನಿತ್ಯದಲ್ಲಿ ಇದನ್ನ ಕೀರ್ತನೆಯನ್ನು ಮಾಡಬೇಕು. ಈ ಕಥೆಯನ್ನ ನಿತ್ಯದಲ್ಲಿ ಹೇಳಬೇಕು. ದಕ್ಷ ಯಜ್ಞ ಭಂಜನನಾದಂತಹ ರುದ್ರದೇವರ ಈ ಮಹಿಮೆ ಇದೆ. ಇದನ್ನ ಶ್ರವಣ ಮಾಡೋಣದ್ರಿಂದ ಧುನೋತ್ಯಘಂ ಕೌರವ ಭಕ್ತಿ ಭಾವಿತ. ಭಕ್ತಿಯಿಂದ ಶ್ರವಣ ಮಾಡದವರಿಗೆ ಧುನೋತಿ ಅಘವನ್ನು ನಾಶ ಮಾಡುತ್ತದೆ. ಮುಂದೆ ಮತ್ತೆ ಹೇಳ್ತಾರೆ, ಸತಿಮೇನಾತ್ಮಜಾಂ ತಾತ ಪ್ರಾಪ್ಯ ಜಾಯಾಂ ಭವಃ ಪುನಃ. ಆ ರುದ್ರದೇವರು ಆ ಪಾರ್ವತಿಯಲ್ಲಿ ಅನೇಕ ಮಕ್ಕಳನ್ನು ಪಡಿತಾರೆ. ಅದು ಸ್ಕಂದ, ಗಣಪತಿ ಮೊದಲಾದವರನ್ನ. ಅದನ್ನು ಇಲ್ಲಿ ಕಥೆ ಹೇಳ್ತಾರೆ. ಸ್ಕಂದ ಹೇಗೆ ಹುಟ್ಟಿದ ಅಂತ ಷಣ್ಮುಖ ಅಲ್ಲಿ ಹೇಳ್ತಾ ಇದ್ದಾರೆ. ಸ್ವವೀರ್ಯ ಧಾರಣೆಯ ಕಲ್ಪಾಂ ಜ್ಞಾತ್ವಾ ಜಾಯಾಂ ಸ ದೂರ್ಜಟಿ. ಆ ಪಾರ್ವತಿಯಲ್ಲಿ ತಮ್ಮ ವಿಶಿಷ್ಟವಾದಂತಹ ಶಕ್ತಿಯನ್ನ ಧಾರಣೆ ಮಾಡಬೇಕು ಅಂತ, ಆದರೆ ಆ ಪಾರ್ವತಿಗೆ ಅದನ್ನ ಧಾರಣೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ. ಅದಕ್ಕೊಂದು ಕಾರಣ ಹೇಳ್ತಾರೆ ಬೇರೆ ಪುರಾಣಗಳಲ್ಲಿ. ಆ ರುದ್ರದೇವರು ಪಾರ್ವತಿಯ ಜೊತೆಗೆ ಇರುವಾಗ ಅಗ್ನಿದೇವರನ್ನ ದೇವತೆಗಳೆಲ್ಲ ಅಲ್ಲಿ ಕಳಿಸಿಬಿಟ್ರಂತೆ. ಆ ಸಂದರ್ಭದಲ್ಲಿ ಪಾರ್ವತಿ ದೇವಿಗೂ ಮತ್ತು ರುದ್ರದೇವರಿಗೂ ಸಂಯೋಗವೇ ಆಗಲಿಲ್ಲ. ಹೀಗಾಗಿ ರುದ್ರದೇವರ ಶಕ್ತಿ ಅದು ಎಲ್ಲಿ ಮತ್ತೆ ಪತನವಾಯಿತು ಅಂತಂದ್ರೆ, ಮುಂದೆ ಹೇಳ್ತಾರೆ ಆಕಾಶದಲ್ಲಿ ಆ ಶಕ್ತಿ ಪತನವಾಯಿತು. ಅದನ್ನ ಗಂಗಾದೇವಿ ಅದನ್ನ ಧಾರಣೆ ಮಾಡಿದ್ಲು. ಆ ಗಂಗಾ ನದಿಗೂ ಕೂಡ ಅದನ್ನ ಭರಣೆ ಮಾಡುವ ಶಕ್ತಿ ಇದ್ದಿದ್ದಿಲ್ಲ. ಹೀಗಾಗಿ ವನ್ನಿ ಅಗ್ನಿದೇವರು ಅದನ್ನ ಧಾರಣೆ ಮಾಡಿದ್ರು. ಆ ವನ್ನಿಗೂ ಕೂಡ ಅದನ್ನ ಧಾರಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಮುಂದೆ ಅದನ್ನ ಒಂದು ಹುಲ್ಲಿನ ಒಂದು ಕಾನನ ಅಲ್ಲಿ ಅದನ್ನ ತ್ಯಾಗ ಮಾಡ್ತಾರೆ ವನ್ನಿ ದೇವರು, ಅಗ್ನಿದೇವರು. ಆಗ ಅಲ್ಲಿ ಶರಕಾನನ ಸಂಭವ. ಅದಕ್ಕೆ ಅಲ್ಲಿ ಇವರು ಷಣ್ಮುಖ ಹುಟ್ಟುತ್ತಾನೆ, ಸ್ಕಂದ ಅಂತ ಹುಟ್ಟುತ್ತಾನೆ. ಈ ಕಥೆ ಹಿಂಗೆ ಅಂದ್ರೆ ರುದ್ರದೇವರು, ಆಮೇಲೆ ಅವರ ಶಕ್ತಿಯನ್ನ ಆಕಾಶ, ಆಮೇಲೆ ಗಂಗಾದೇವಿಯಿಂದ ಅಗ್ನಿಯಿಂದ ಕೊನೆಗೆ ಹುಲ್ಲಿನ ಏನಂತಾರೆ ಅದಕ್ಕೆ, ಹುಲ್ಲಿನ ಮೇಲೆ ಅದನ್ನ ವಿಸರ್ಜನೆ ಮಾಡಿದ್ರು. ಆ ಹುಲ್ಲಿನಿಂದ ಹುಟ್ಟಿದಂತಹದ್ದೇ ಷಣ್ಮುಖ ದೇವರು ಹುಟ್ಟಿದವರೇ. ಆಗ ಅಲ್ಲಿ ಕೃತ್ತಿಕಾ ದೇವತೆಗಳು, ಷಟ್ಕೃತ್ತಿಕಾ ದದುಹು, 6 ಜನ ಕೃತ್ತಿಕಾ ದೇವತೆಗಳು ಸ್ತನಪಾನ ಮಾಡಿಸಿದ್ರಿಂದ 6 ಮುಖ ಆಯಿತು ಅಂತ ಷಣ್ಮುಖ ಅಂತ ಹುಟ್ಟುತ್ತಾ ಇದ್ದಾರೆ. ಷಡ್ಭಿರ್ಮುಖೈ ಸ್ತನಂ ಪೀತ್ವಾ ಸ ಬಾಲಃ ಷಣ್ಮುಖೋ ಭವತ್. 6 ಮುಖಗಳಿಂದ 6 ತಾಯಿಯರ ಸ್ತನವನ್ನ ಕುಡಿದ, ಆದ್ದರಿಂದ ಸ್ತನಪಾನ ಮಾಡಿದ, ಆದ್ದರಿಂದ ಆ ಷಣ್ಮುಖ ಅಂತ ಅವನಿಗೆ ಹೆಸರು ಬಂತು. ತತಶ್ಚಕ್ರು ಸೈನ್ಯಪಾಲಂ, ಸೇನಾನಿಯಾದ ಅವನು, ಎಲ್ಲ ಇಡೀ ದೇವತೆಗಳ ಸೇನೆಗೆ ಅಧಿಪತಿಯಾದ. ಸರ್ವಾಸುರ ಭಯಂಕರಂ, ಎಲ್ಲಾ ಅಸುರರಿಗೆ ಭಯಾನಕ ಆದಂತಹ ಷಣ್ಮುಖ ಅಂತ ಅದನ್ನ ನಾವು ಸ್ಕಂದ ಅಂತ. ಆಕ್ಚುಲಿ ಸ್ಕಂದ ಅನ್ನುವ ಒಂದು ದೇವತಾ ಸ್ವರೂಪ ಇದೆ ಅಲ್ಲ, ಇದು ಪರಮಾತ್ಮನಿಂದ ಹುಟ್ಟಿದಂತಹ ಸುಬ್ರಹ್ಮಣ್ಯನೇ ಷಣ್ಮುಖನೇ ಸ್ಕಂದ. ಆ ಸ್ಕಂದ ಬ್ರಹ್ಮದೇವರಿಂದ ಹುಟ್ಟಿದಂತಹದ್ದು ರೂಪ, ಅವ್ರದ್ದು ಇನ್ನೊಂದು ರೂಪ. ಸನಕ, ಸನಂದನ, ಸನತ್ ಸುಜಾತ, ಸನತ್ ಕುಮಾರ. ಆ ಸನತ್ ಕುಮಾರರೇ ಸಾಕ್ಷಾತ್ ಈ ಸ್ಕಂದ. ಇದು ಬ್ರಹ್ಮದೇವರು ಹುಟ್ಟಿದ್ದು. ಇನ್ನ ವಿಷ್ಣುವಿನಿಂದ ಹುಟ್ಟಿದ್ದು ಯಾರು ಅಂದ್ರೆ ಪ್ರದ್ಯುಮ್ನ, ಕಾಮ, ಅವನೇ ಪ್ರದ್ಯುಮ್ನ. ಸೊ 3 ದೇವತೆಗಳಿಂದ ಹುಟ್ಟಿದಂತಹ ಒಂದು ವೈಶಿಷ್ಟ್ಯತೆ ಈ ಷಣ್ಮುಖನಿಗಿದೆ. ವಿಷ್ಣುವಿನಿಂದಲೂ ಹುಟ್ಟುತ್ತಾರೆ, ಬ್ರಹ್ಮದೇವರಿಂದಲೂ ಹುಟ್ಟುತ್ತಾರೆ, ರುದ್ರದೇವರಿಂದಲೂ ಹುಟ್ಟುತ್ತಾರೆ.
ಅಷ್ಟು ದೊಡ್ಡ ದೇವತೆ, ಸೇನಾನಿ. ಅದಕ್ಕೆ ಗೀತೆಯಲ್ಲಿ ಸೇನಾನೀರಾಮ್ ಅಹಂ ಸ್ಕಂದ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಆ ಸ್ಕಂದನಲ್ಲಿ ಒಂದು ವಿಭೂತಿ ರೂಪ ಸೇನಾನಿ, ಅಂದ್ರೆ ಸೇನೆಗೆ ಅಗ್ರಣಿಯಾಗಿ, ಸೇನಾಧಿಪತಿಯಾಗಿ, ದೇವಸೇನಾಪತಿಯಾಗಿ ಅವನನ್ನ ನೇಮಿಸ್ತಾರೆ ಅಂತ. ಸೊ ಅದನ್ನ ಅನೇಕ ಸುಬ್ರಹ್ಮಣ್ಯ ಅಷ್ಟೋತ್ತರ ಇದೆ, ದ್ವಾದಶ ಸ್ತೋತ್ರ ಇದೆ, ಷೋಡಶ ನಾಮ ಸ್ತೋತ್ರ ಇದೆ. ಪ್ರಥಮೋ ಜ್ಞಾನದಾತ ಚ, ದ್ವಿತೀಯೋ ಸ್ಕಂದ ಏವ ಚ, ಅಗ್ನಿಗರ್ಭಸ್ತೃತೀಯಸ್ತು, ಅದೇ ಅಗ್ನಿಗರ್ಭ. ಬಾಹುಲೇಯಶ್ಚತುರ್ಥಕಃ ಗಾಂಗೇಯ, ಗಂಗಾದೇವಿಗೆ ಸಂಬಂಧಪಟ್ಟದ್ದು. ಹೀಗ ಗಾಂಗೇಯ ಪಂಚಮೋ ವಿದ್ಯಾ, ಷಷ್ಠ ಶರವಣೋದ್ಭವ, ಶರವಣ ಅಂದ್ರೆ ಶರಕಾಮದಿಂದ ಹುಟ್ಟಿದವ ಅಂತ. ಸಪ್ತಮ ಕಾರ್ತಿಕೇಯ, ಕೃತಿಕಾ ದೇವತೆಗಳಿಂದ ಸ್ತನಪಾನ ಮಾಡಿ ಬೆಳೆದವ, ಹೀಗಾಗಿ ಕಾರ್ತಿಕೇಯ. ಹೀಗಾಗಿ ಪ್ರಥಮೋ ಜ್ಞಾನದಾಚ ದಾತಾಚ, ದ್ವಿತೀಯೋ ಸ್ಕಂದೇವ ಚ, ಅಗ್ನಿಗರ್ಭಸ್ತೃತೀಯಸ್ತು, ಬಾಹುಲೇಯಶ್ಚತುರ್ಥಕಃ ಗಾಂಗೇಯ ಪಂಚಮೋ ವಿದ್ಯಾತ್, ಷಷ್ಠ ಶರವಣೋದ್ಭವ, ಸಪ್ತಮ ಕಾರ್ತಿಕೇಯ ಸ್ಯಾತ್, ಕುಮಾರಸ್ಯ ದತಾಷ್ಟಕಂ, ನಮವ ಷಣ್ಮುಖಶ್ಚೋಕ್ತೋ ದಶಮಸ್ತಾರಕಾಂತಕಃ, ಏಕಾದಶಶ್ಚ ಸೇನಾನೀಃ ಗುಹೋ ದ್ವಾದಶೇವ ಚ, ತ್ರಯೋದಶೋ ಬ್ರಹ್ಮಚಾರಿ ಸ್ಯಾತ್, ಷಾಣ್ಮಾತುರ ಚತುರ್ದಶಃ, ಕ್ರೌಂಚಭಿಕ್ ಪಂಚದಶಕಃ, ಷೋಡಶ ಶಿಖಿವಾಹನಃ, ಮಯೂರವಾಹನ ಅಂತ. ಇವು ಷೋಡಶ ನಾಮಾನಿ ಎಪ್ಪಡೇಟ್ ಶುಣಿಯಾದಪಿ. ಇದನ್ನು ಶ್ರವಣ ಮಾಡಬೇಕು ಮತ್ತು ಪಠನವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಆ ನಿಟ್ಟಿನೊಳಗೆ ರುದ್ರದೇವರ ಆ ಸತೀದೇವಿ ಪಾರ್ವತಿ, ರುದ್ರದೇವರ ಮಗನಾಗಿರ್ತಕ್ಕಂತಹ ಷಣ್ಮುಖ, ಆ ರೀತಿಯಾಗಿ ಅದನ್ನ ಸ್ಮರಣೆಯನ್ನ ನಾವು ಈ ಸಂದರ್ಭದಲ್ಲಿ ಮಾಡೋಣ. ಮುಂದೆ ಮತ್ತೆ ಧರ್ಮದ ಸಂತಾನವನ್ನು ಹೇಳಿದ್ರು. ಧರ್ಮರಾಜನಿಗೆ ಶ್ರದ್ಧಾ, ಮೈತ್ರಿ ಮೊದಲಾದಂಥವನ್ನೆಲ್ಲ ಮದುವೆ ಮಾಡಿಕೊಟ್ಟಾಗ ಏನೇನು ಹುಟ್ಟಿತ್ತು ಅವನ್ನೆಲ್ಲವನ್ನು ಒಂದು ಒಂದು ಟ್ರೀ, ವಂಶವೃಕ್ಷ. ಈಗ ಅಧರ್ಮದ ವಂಶವೃಕ್ಷವನ್ನು ಹೇಳ್ತಾರೆ. ಅಧರ್ಮಕ್ಕೆ ಏನೇನು ಸೇರಿದಾಗ ಏನೇನು ಹುಟ್ಟುಕೊಳ್ತಾ ಹೋಗುತ್ತೆ ಅಂತ ಅದು ಸಾಂಕೇತಿಕವಾಗಿ ಹೇಳ್ತಾರೆ. ಏನು? ಮೃಷಾ ಅಧರ್ಮಸ್ಯ ಭಾರ್ಯ, ಅಧರ್ಮದ ಹೆಂಡತಿ ಮೃಷ, ಸುಳ್ಳು. ಅಧರ್ಮಕ್ಕೆ ಸುಳ್ಳು ಸೇರಿದ್ರೆ ಏನು ಹುಟ್ಟುತ್ತದೆ ಅಂದ್ರೆ ಎರಡು ಹುಟ್ಟುತ್ತಾವ. ದಂಭ, ಮಾಯಾ. ಮಾಯಾ ಅಂದ್ರೆ ಕಪಟ. ದಂಭ ಅಂದ್ರೆ ಏನು? ಅವಿದ್ಯಮಾನ ಮಹತ್ವ ಪ್ರದರ್ಶನ. ತನಗೇನೂ ಮಹತ್ವ ಇರುವುದಿಲ್ಲ, ಜ್ಞಾನ ಇಲ್ಲ, ಏನೇನೂ ಇರಂಗಿಲ್ಲ, ಆದ್ರೆ ನಾನು ಜ್ಞಾನಿ ಅಂತ ಪ್ರದರ್ಶನ ಮಾಡ್ಕೊಳ್ತಾ ಇರ್ತಾನೆ. ಶ್ರೀಮಂತ ಇರುವುದಿಲ್ಲ, ನಾನ್ ಭಾರಿ ಶ್ರೀಮಂತ ಅಂತ ಅವಿದ್ಯಮಾನವಾದ ಮಹಿಮೆಯನ್ನ ಪ್ರದರ್ಶನ ಮಾಡುವುದಕ್ಕೆ ದಂಭ ಅಂತಂತಾರೆ. ಇದು ಯಾವ್ದ್ರಿಂದ ಹುಟ್ಟುತ್ತದೆ ಅಂದ್ರೆ ಅಧರ್ಮ ಜೊತೆಗೆ ಸುಳ್ಳು ಸೇರಿದಾಗ ಹುಟ್ಟುವಂತಹದ್ದು ಎರಡು ಮಕ್ಕಳು. ಇವರಿಬ್ರು ಮದುವೆ ಮಾಡ್ಕೊಳ್ತಾರೆ, ದಂಭ ಮತ್ತು ಮಾಯಾ ಇಬ್ರು ಮದುವೆ ಮಾಡ್ಕೊಂಡ್ರೆ ಆವಾಗ ಲೋಭ ಮತ್ತು ನಿಕೃತಿ ಅಂತ ಇಬ್ರು ಹುಟ್ಟುತ್ತಾರೆ. ಲೋಭ ಹುಟ್ಟುತ್ತದೆ, ದುರ್ಗುಣ. ಲೋಭ ಮತ್ತು ನಿಕೃತಿ ಹುಟ್ಟುತ್ತದೆ. ಆಮೇಲೆ ನಿಕೃತಿ ಅಂತಂದ್ರೆ ಏನು ಅಂದ್ರೆ ಶಾಠ್ಯ, ಶಠತೆ, ದುಷ್ಟ ದೌಷ್ಟ್ಯ, ಅದು ಹುಟ್ಟುತ್ತದೆ. ಲೋಭ ಮತ್ತು ದುಷ್ಟತನ ಎರಡೂ ಕೂಡಿದಾಗ ಕ್ರೋಧ ಮತ್ತು ಹಿಂಸಾ, ಕ್ರೋಧ ಹಿಂಸಾ ಹುಟ್ಟುತ್ತವೆ. ಅವೆರಡು ಮದುವೆ ಮಾಡಿಕೊಂಡು ಕ್ರೋಧ ಮತ್ತು ಹಿಂಸಾ ಅವೆರಡೂ ಕೂಡಿದಾಗ ದುರುಕ್ತಿ, ಕೆಟ್ಟ ಮಾತುಗಳನ್ನ ಆಡ್ತೇವೆ. ಆ ದುರುಕ್ತಿ, ಅದರಿಂದ ಯಾವ್ದು ಹುಟ್ಟಿತು? ದುರುಕ್ತಿ ಮತ್ತು ಕಲಿ ಇಬ್ರು ಹುಟ್ಟಿದ್ರು. ಯಾರಿಂದ? ಕ್ರೋಧ ಮತ್ತು ಹಿಂಸಾದಿಂದ ದುರುಕ್ತಿ ಮತ್ತು ಕಲಿ ಹುಟ್ಟಿತು. ಆ ಎರಡೂ ಮತ್ತು ಮದುವೆ ಮಾಡ್ಕೊಂಡ್ಮೇಲೆ ಭಯ ಮತ್ತು ಮೃತ್ಯುವನ್ನು ಹುಟ್ಟಿಸಿದ್ರು. ಭಯ, ಮೃತ್ಯು. ಆ ಎರಡೂ ಮದುವೆ ಮಾಡಿಕೊಂಡು ಭಯ ಮತ್ತು ಮೃತ್ಯು ಎರಡೂ ಮದುವೆ ಮಾಡಿಕೊಂಡಾಗ ಯಾತನ ಮತ್ತು ನಿರಯ, ನರಕ ಅದು ಹುಟ್ಟಿತವು. ಇದು ಅಧರ್ಮದ ಸಂತಾನ. ಕೊನೆಗೆ ನರಕಕ್ಕೆ ಹೋಗ್ತದೆ. ಅಧರ್ಮ ಕೊನೆಗೆ ನಮ್ಗೆ ಎಲ್ಲಿಗೆ ಅಂದ್ರೆ ನರಕಾದ್ಯ ಅನರ್ಥಗಳನ್ನೇ ಹುಟ್ಟಿಸ್ತದೆ ಅಂತ ಇವರೆಲ್ಲ ಸಾಂಕೇತಿಕವಾಗಿ ಇವರು ಹುಟ್ಟಿದ್ದಾರೆ. ಆಯಾ ಅಭಿಮಾನಿ ದೈತ್ಯರಿದ್ದಾರೆ, ಅವರೆಲ್ಲ ಹುಟ್ಟಿದ್ರು ಅಂತ ಅರ್ಥ. ಲೋಭ ಹುಟ್ಟಿತು ಅಂದ್ರೆ ಏನು? ಲೋಭಾಭಿಮಾನಿ ಒಬ್ಬ ದೈತ್ಯ, ಅವರೆಲ್ಲ ಹುಟ್ಟಿದ್ರು ಹಿಂಗೆ. ಅದಕ್ಕೆ ಇನ್ನೊಮ್ಮೆ ಹೇಳ್ತೇನೆ, ಯಾರ್ಯಾರು ಹುಟ್ಟಿದ್ರು ಅಂದ್ರೆ ಅಧರ್ಮ, ಮೃಷ, ಸುಳ್ಳು ಕೂಡಿದಾಗ ದಂಭ ಮತ್ತು ಮಾಯಾ ಹುಟ್ಟಿತು. ಅವರಿಬ್ರು ಮದುವೆ ಮಾಡ್ಕೊಂಡ್ಮೇಲೆ ಲೋಭ ಮತ್ತು ಶಾಠ್ಯ, ಶಾಠತನ ಹುಟ್ಟಿತು. ಅವರಿಬ್ರು ಮದುವೆ ಮಾಡಿಕೊಂಡು ಕ್ರೋಧ ಮತ್ತು ಹಿಂಸೆಯನ್ನ ಹುಟ್ಟಿಸಿದ್ರು. ಆ ಕ್ರೋಧ ಹಿಂಸೆಗಳಿಗೆ ಮದುವೆ ಆಯ್ತು. ಆಗ ದುರುಕ್ತಿ ಮತ್ತು ಕಲಿ, ಕಲಹ, ಕಲಿ ಅಂದ್ರೆ ಕಲಹ ಹುಟ್ಟುತ್ತೆ. ಯಾವಾಗ್ಲೂ ಕೆಟ್ಟ ಮಾತುಗಳು, ಜಗಳ ಶುರು. ಅವೆರಡೂ ಮದುವೆ ಮಾಡ್ಕೊಂಡ್ಬಿಟ್ರೆ ಭಯ ಮತ್ತು ಮರಣ ಎರಡು ಹುಟ್ಟಿತು. ಅವೆರಡೂ ಮದುವೆ ಮಾಡ್ಕೊಂಡು ಭಯ ಮತ್ತು ಮರಣ
ಆಮೇಲೆ ಯಾತನ ನರಕ ಇವು ಹುಟ್ಟಿದವು ಅಂತ ಭಾಗವತ ತಿಳಿಸ್ತದೆ. ತಯೋಃ ಸಮಭಲ್ಲೋಭ ನಿಕೃತಿಶ್ಚ ಮಹಾಮತೆ ತಾಭ್ಯಾಂ ಕ್ರೋಧಶ್ಚ ಹಿಂಸಾ ಚ ದುರುಕ್ತಿಶ್ಚ ತಯೋ ಕಲಿಃ ದುರುಕ್ತೌ ಕಲಿರಾಧತ್ತ ಭಯಂ ಮೃತ್ಯುಂಚ ಸಪ್ತಮ ತಯೋಶ್ಚ ಮಿಥುನಂ ಜಗ್ನಿ ಯಾತನಾ ನಿರಯಸ್ತಥಾ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಏತೇ ಹ್ಯಧರ್ಮ ವೃಕ್ಷಸ್ಯ ವಂಶಾಹ. ನೋಡಿ, ಇವೆಲ್ಲವೂ ಅಧರ್ಮದ ವೃಕ್ಷ ಅಂತ. ಸಂಸ್ಕೃತಿ ಹೇತವಃ. ಸಂಸ್ಕೃತಿ ಅಂದ್ರೆ ಸಂಸಾರಕ್ಕೆ ಕಾರಣವಾದಂತಹದ್ದು ಇವೆಲ್ಲವೂ ಕೂಡ. ಆದ್ದರಿಂದ ಶ್ರೇಯಸ್ಕಾಮಃ ನ ಸೇವೇತ ನಿತರಾಂ ಆಶ್ರಮೋತ್ತಮಿ. ಇವುಗಳನ್ನ ಆದಷ್ಟು ಸೇವನೆಯನ್ನ ಮಾಡಬಾರದು. ಶ್ರೇಯಸ್ಕಾಮ ಮೋಕ್ಷವನ್ನು ಬಯಸುವವನು ಇವನ್ನ ಬಿಡಬೇಕು ಅಂತ ಭಾಗವತ ಹೇಳ್ತಾ ಇದೆ. ಹೀಗೆ ಮುಂದೆ ಇದನ್ನ ಯಾರು ಕೇಳ್ತಾರೋ ಅದನ್ನ ಅವನು ಪುಣ್ಯಂ ವಿಧುನೋತ್ಯಾತ್ಮನೋ ಮಲಂ ಪುಮಾನ್ ತ್ರಿಹಿ ಶ್ರುತ್ವ. ಭಾರಿ ವಿಚಿತ್ರ. ಇದನ್ನು 3 ಬಾರಿ ಯಾರು ಕೇಳ್ತಾರೋ ಅವರು ಪುಣ್ಯವನ್ನ ಪಡಿತಾರೆ ಮತ್ತು ಮನೋಮಲವನ್ನ ನಾಶ ಮಾಡ್ಕೊಳ್ತಾರೆ ಅಂತ ಇಷ್ಟೊತ್ತಿನವರೆಗೂ ಹೇಳಿದ ವಿಚಾರವನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಈಗ ಪ್ರಿಯವೃತ ಮತ್ತು ಉತ್ತಾನಪಾದ ಅವರ ಕಥೆ ಶುರುವಾಗ್ತದೆ. ಉತ್ತಾನಪಾದ ಅಂತ ಶತರೂಪಾದೇವಿಯ ಮಗ, ಸ್ವಯಂಭವ ಮನುವಿನ ಮಗ ಉತ್ತಾನಪಾದ ಅಂತ. ಜಾಯೇ ಉತ್ತಾನಪಾದಸ್ಯ ಸುನೀತಿ ಸುರುಚಿಸ್ತಯೋ. ಇಬ್ರು ಜಾಯೇ ಇಬ್ರು ಹೆಂಡತಿಯರು. ಒಬ್ಬಳು ಸುನೀತಿ, ಇನ್ನೊಬ್ಬಳು ಸುರುಚಿ. ಪ್ರೇಯಸಿ ಪತ್ಯು. ಸುರುಚಿ ಯಾವಾಗ್ಲೂ ಆ ಉತ್ತಾನಪಾದನಿಗೆ ಬಹಳ ಪ್ರೀತ್ಯಾಸ್ಪದಳಾಗಿದ್ಲು. ಯತ್ಸುತೋ ಧ್ರುವ. ಇನ್ನೊಬ್ಬಳಿದ್ಲು, ಬಹಳ ಪ್ರೀತಿ ಮಾಡ್ತಿರ್ಲಿಲ್ಲ. ಅವನ ಮಗನೇ ಸಾಕ್ಷಾತ್ ಧ್ರುವ. ಮತ್ತೀಗ ಸುರುಚಿಯ ಮಗ ಯಾರು ಅಂದ್ರೆ ಉತ್ತಮ. ಒಂದು ಸಲ ಏಕದಾ ಸುರುಚಿ ಪುತ್ರಂ ಅಂಕಮಾರೋಪ್ಯ ನಾಲಯನ್ನುತ್ತಮಂ ನಾರುಕ್ಷಂತಂ ಧ್ರುವಂ ರಾಜಾಭ್ಯನಂದತ. ಸಿಂಹಾಸನದ ಮೇಲೆ ಕೂತಿದ್ದಾನೆ. ತೊಡೆಯ ಮೇಲೆ ಉತ್ತಮನನ್ನ, ಸುರುಚಿಯ ಮಗನಾದಂತಹ ಉತ್ತಮನನ್ನ ಕುಡಿಸ್ಕೊಂಡು ಕೂತಿದ್ದಾನೆ. ಇವ್ ಧ್ರುವ ಹೋದ, ಅಪ್ಪ ನಾನು ನಿನ್ ತೊಡೆ ಮೇಲೆ ಕೂಡ್ತೀನಿ ಅಂತ. ಯಾಕೋ ಅವನಿಗೆ ಸಂತೋಷ ಆಗ್ಲಿಲ್ಲ. ಇವನು ಸುನೀತಿಯ ಮಗ, ಇವನನ್ನೇನ್ ತೊಡೆ ಮೇಲೆ ಕೂಡಿಸ್ಕೊಳ್ಳೋದು ಅಂತ. ಆ ರಾಜಾಗ ಅಸಮಾಧಾನ ಆಗಿದ್ದಕ್ಕೂ ಆಗಿಂದಾಗ ಅಲ್ಲಿ ಸುರುಚಿ ಬಂದ್ಲು. ಸುರುಚಿ ಶೃಣ್ವತೋ ರಾಜ್ಞ ಸೇರ್ಷ್ಯಂ ಆಹ ಅತಿ ಗರ್ವಿತ. ಈರ್ಷ್ಯದಿಂದ ಸಹಿತವಾದ ಮಾತುಗಳನ್ನ ಆಡಿದ್ಲು. ಏಯ್ ನ ವತ್ಸ ನೃಪತೆ ಧೃಷ್ಣ್ಯಂ ಭವಾನ್ ಆರೋಢುಮರ್ಹತಿ. ನೀನು ರಾಜನ ತೊಡೆಯನ್ನ ಅಥವಾ ರಾಜನ ಸ್ಥಾನವನ್ನ, ಆ ಸಿಂಹಾಸನವನ್ನ ಏರ್ಲಿಕ್ಕೆ ನಿನಗೆ ಅರ್ಹತೆ ಇಲ್ಲ. ನ ಗೃಹೀತೋ ಮಯ ಕುಕ್ಷಮಪಿ ನೃಪಾತ್ಮಜ. ನನ್ನ ಹೊಟ್ಟೆಯೊಳಗೆ ನೀ ಹುಟ್ಟು ಬಂದಿಲ್ಲ, ಹೀಗಾಗಿ ನಿನಗೆ ಅರ್ಹತೆ ಇಲ್ಲ ಅಂತ ಹೇಳಿಲ್ಲಕಿ ಸುರುಚಿ. ಆಮೇಲೆ ಬಾಲೋಸಿ, ನಿನಗೆ ದುರ್ಭಗತ್ವ ಇದೆ, ನಿನಗೆ ಪುಣ್ಯ ಇಲ್ಲ. ಅಲ್ಲಿ ಕೂಡ್ಲಿಕ್ಕೆ ಒಂದು ಪುಣ್ಯ ಬೇಕು. ನನ್ನ ಹೊಟ್ಟೆಯೊಳಗೆ ಹುಟ್ಟಿ ಬರ್ಬೇಕಾದ್ರೆ ನೀನು ಭಾಗ್ಯವಂತನಾಗಿರ್ಬೇಕು. ದುರ್ಲಭೆ ಅರ್ಥೇ ಮನೋರಥ. ನಿನಗೆ ಎಲ್ಲಿಂದ ಸಿಗ್ತದೆ ಇದು ಮನೋರಥ? ಸಿಗುದಿಲ್ಲ, ಹೋಗಿ ಕೆಳಗಿಡಿ ಅಂತ ಹೇಳಿ ಬೈದು ಬಿಟ್ರು. ಮತ್ತೆ ಏನ್ ಮಾಡ್ಬೇಕು ಹಂಗಾದ್ರೆ ನಿನ್ನ ಹೊಟ್ಟೆಯೊಳಗೆ ಹುಟ್ಟಿ ಬರ್ಲಿಕ್ಕೆ ಅಂದ್ರೆ? ತಪಸ ಆರಾಧ್ಯ ಪುರುಷಂ. ನೋಡಿ, ದೇವರನ್ನ ಆರಾಧನೆ ಮಾಡು, ತಪಸ್ಸು ಮಾಡು. ತಸ್ಸೈವ ಅನುಗ್ರಹೇಣ ಮೇ ಗರ್ಭೇ ತ್ವಂ ಸಾಧಯ. ನನ್ನ ಹೊಟ್ಟೆಯೊಳಗೆ ಬರುವ ಹಾಗೆ ನೀನು ತಪಸ್ಸು ಮಾಡಿ ವರವನ್ನು ಬೇಡ್ಕೊಂಡ್ ಬಾ. ಆಮೇಲೆ ಯದಿಚ್ಛಸಿ ನೃಪಾಸನಂ. ನಿನಗೇನಾದ್ರೂ ಆಸನ ಬೇಕಾಗಿತ್ತು, ಸಿಂಹಾಸನ, ರಾಜರು ಕೂಡುವಂತಹ ವರ ಆಸನ ಬೇಕಾಗಿತ್ತು ಅಂದ್ರೆ ನನ್ನ ಹೊಟ್ಟೆಯೊಳಗೆ ಹುಟ್ಟಿ ಬರುವ ಹಾಗೆ ನೀನ್ ತಪಸ್ಸು ಮಾಡು, ದೇವರನ್ನ ಬೇಡ್ಕೋ. ಆಮೇಲೆ ನನ್ನ ಹೊಟ್ಟೆಯೊಳಗೆ ಹುಟ್ಟಿ ಬಾ, ಆಮೇಲೆ ನಿನಗೆ ಆಸನ ಸಿಗ್ತದೆ ಅಂತ ಹೇಳಿ ಕಳಿಸಿದ್ಲು. ಹರಿ ಬೈದ್ಲು. ಬಂದ ಪಾಪ. ಶ್ವಸನ್ ವೃಷ ದಂಡ ಹತೋ ಯಥಾಹಿ. ಕೋಲಿನಿಂದ ಬಡಿಸಿಕೊಂಡಂತಹ ಹಾವು ಹೇಗೆ ಬುಸುಗುಡ್ತಾ ಇರ್ತದೋ ಹಾಗೆ ಅವನಿಗೆ ಕ್ಷಾತ್ರ ಧರ್ಮ, ಕ್ಷತ್ರಿಯ ಅವನು ಧ್ರುವ. ಹೀಗಾಗಿ ಅವಮಾನವನ್ನು ಅಷ್ಟು ಸರಳವಾಗಿ ಸಹಿಸುವಂತಹವನಲ್ಲ. 5 ವರ್ಷದ ಬಾಲಕನಾಗಿದ್ರು ಕೂಡ ಅಷ್ಟು ಅವನಿಗೆ ಸಂತಾಪ ಆಗಿದೆ. ಆಹಾ, ನನಗೆ ಸಿಂಹಾಸನ ಏರೋದು ಬೇಡ ಅಂತಂತ ಇದ್ದಾಳೆ ಇವಳು ಸುರುಚಿ ಅಂತ ಸಿಟ್ಟು ಬುಸುಗುಡ್ತಾ ಇದ್ದಾನೆ. ಜಗಾಮ ಮಾತು ಸ ರುದನ್ ಸಕಾಶಂ. ಅಳ್ತಾ ಬಂದ. ಒಳಗಡೆ ಸಿಟ್ಟು, ಒಂದು ಕಡೆಗೆ ದುಃಖ, ಒಂಥರ ವಿಚಿತ್ರವಾದಂತಹ ಸಂರಂಭ. ಆ ಸಂದರ್ಭದೊಳಗೆ ತಾಯಿ ಹತ್ರ ಬಂದು ನಿಶ್ವಸಂತಂ, ಶ್ವಾಸೋಚ್ಛ್ವಾಸ, ದುಃಖ ಪಡ್ತಾ ಇರುವ ಸಂದರ್ಭ. ಸ್ಫುರಿತಾದರೋಷ್ಟಂ, ಈ ಕಡೆಗೆ ಹಲ್ಲು ಕಚ್ಚುತ್ತಾ ಇದ್ದಾನೆ. ಸುನೀತಿಯ ಬಗ್ಗೆ ಮನಸ್ಸಿನೊಳಗೆ ಅಮಂಗಲ ವಿಚಾರ ನಡೀತಾ ಇದೆ.
ಬಾಲ ನಿಶಮ್ಯ ತತ್ಪೌರಮುಖ ಏನಾತು ಅಂತ ಹೇಳ್ತಾ ಇಲ್ಲ. ಆಮೇಲೆ ಅಲ್ಲಿ ಓಡಾಡುವಂತಹ ಜನರು ಹೇಳಿದ್ರು, ಇಲ್ಲ ಅವ ಮ್ಯಾಲೆ ಹೋಗಿ ಕೂಡ್ಬೇಕು ಅಂತಂದ. ತಂದೆ ತೊಡಿ ಮೇಲೆ ನೃಪಾಸನವನ್ನು ಏರ್ಲಿಕ್ಕೆ ಬಯಸಿದ. ತಾಯಿ ಸುರುಚಿ ಅದನ್ನ ಬೈದು ಕೆಳಗೆ ನಡಿ ಅಂತ ಕಳಿಸಿದ್ಲು. ಅದಕ್ಕಾಗಿ ಈ ತರ ಆಗಿದೆ ಅಂತ ಹೇಳಿದಾಗ ಸೋತ್ಸೃಜ್ಯ ಧೈರ್ಯಂ ವಿಲಲಾಪ ಶೋಕ ದಾವಾಗ್ನಿನ, ತಕ್ಷಣದೊಳಗೆ ಅವಳಿಗೂ ದುಃಖ ಆಯ್ತು. ಪಾಪ ಸುನೀತಿಗೆ ಬಹಳ ದುಃಖ ಆಯ್ತು. ದಾವಾಗ್ನಿನ ದಾವಲತೇವ ದಗ್ಧ, ಯಾಕೆಂದ್ರೆ ಬೈಕೊಂಡ್ಲು ತಾನು. ಅಯ್ಯೋ, ನನ್ನಂತಹ ಈ ರಾಜನಿಗೆ ಬೇಡದವಳಾದಂತಹ ನನ್ನಲ್ಲಿ ರಾಜ ನನ್ನನ್ನು ಪ್ರೀತಿ ಮಾಡೋದಿಲ್ಲ, ಇಂಥವಳಲ್ಲಿ ನೀನು ಹುಟ್ಟಿ ಬಂದಿದ್ರಿಂದ ಇಷ್ಟು ನಿನಗೆ ಅವಮಾನ ಅಂತ ಪಾಪ ಮನಸ್ಸಿನೊಳಗೆ ಅನ್ಕೊಂಡು ಬಾಷ್ಪ ಕಲಾಮು ವಾಹ, ಆ ಕಣ್ಣಲ್ಲಿ ನೀರು ಸುರಿಸ್ತಾನೆ ಮಗನಿಗೆ ಹೇಳಿದ್ಲು. ನೋಡಿ ಎಂಥ ಒಂದು ಧೈರ್ಯ ಇರ್ಬೇಕಾಗಿಗೆ. ಏನಂತಾಳೆ, ಏನು ಮಾಮಂಗಲಂ ತಾತ ಪರೇಶು ಮಂಸ್ಥಾ ಭುಂಕ್ತೆ ಜನೋ ಯತ್ ಪರದುಃಖದಸ್ತತ. ಏನ್ ಹೇಳ್ತಾಳೆ ತಾಯಿ ಸುನೀತಿ, ನೋಡು ತಾಯಿಯ ಬಗ್ಗೆ ಸುರುಚಿಯ ಬಗ್ಗೆ ಅಮಂಗಲವನ್ನ ಚಿಂತನೆ ಮಾಡಬೇಡ, ಮನಸ್ಸಿನೊಳಗೆ ಅವಳ ಬಗ್ಗೆ ಕೆಟ್ಟದಾಗಿ ವಿಚಾರ ಮಾಡಬೇಡ. ಅವಳ ದುಃಖವನ್ನ ಕೊಡ್ಲಿಕ್ಕೆ ದೇವರಿದ್ದಾನೆ. ಅವಳ ಮಾಡಿದ ಕರ್ಮಕ್ಕೆ ದುಃಖವನ್ನ ಅವಳು ಅನುಭವಿಸ್ತಾಳೆ. ನೀನು ಅವಳಿಗೆ ದುಃಖ ಆಗ್ಲಿ ಅಂತ ಮನಸ್ಸಿನೊಳಗೆ ಅನ್ಕೋಬೇಡ. ಏನ್ ಹೇಳಿದ್ದಾಳೆ ಅವಳು? ಬರೋಬ್ಬರಿ ಹೇಳಿದ್ದಾಳೆ. ಸತ್ಯಂ ಸುರುಚ್ಯ ಅವಿಹಿತಂ ಭವಾನ್ಮಿ. ಅವಳು ಹೇಳಿದ್ದು ಸರಿ ಇದೆ. ಏನೇ ಹೇಳಿದ್ದಾಳೆ ಅವಳು? ತಪಸ್ಸು ಮಾಡ್ಲಿಕ್ಕೆ ಹೇಳಿದ್ದಾಳಲ್ಲ, ಮಾಡಿ ಹೋಗು, ಒಳ್ಳೇದೇ ಹೇಳಿದ್ದಾಳೆ. ಕೆಟ್ಟದನ್ನ ಏನ್ ಹೇಳಿದ್ದಾಳೆ ಅವಳು? ನೋಡಿ ಹೇಗಿದೆ, ಪಾಸಿಟಿವ್ ಏನಿದೆ ಅದನ್ನ ತಗೊಂಡ್ಳು ಅವಳು. ಅವಳೇನ್ ಹೇಳಿದ್ದಾಳೆ? ಪುರುಷ ಪರಮಾತ್ಮನನ್ನ ತಪಸ್ಸಿನಿಂದ ಆರಾಧನೆ ಮಾಡು ಅಂತ ಹೇಳಿಲ್ವಾ? ಹೋಗು, ಆರಾಧಯ ಅಧೋಕ್ಷಜ ಪಾದಪದ್ಮಂ ಯದಿಚ್ಛಸೆ ಧ್ಯಾಸನ ಉತ್ತಮೋ ಯಥ. ಆ ಉತ್ತಮ ಹೇಗೆ ಆಸನವನ್ನು ಏರಿ ಕೂತಿದ್ದಾನೆ, ನಿನಗೆ ಹಂಗೆ ಏರ್ಬೇಕಾಗಿದೇನು? ಉತ್ತಮವಾದ ಆಸನವನ್ನ. ಹಾಗಾದ್ರೆ ಪರಮಾತ್ಮನನ್ನ ಆರಾಧನೆ ಮಾಡು, ಅದು ಒಂದೇ ನಿನಗಿರುವಂತಹದ್ದು. ಮುಂದೆ ಹೇಳ್ತಾಳೆ, ಎಂಥ ಮಾತನ್ನು ಹೇಳ್ತಾಳೆ, ತಮೇವ ವತ್ಸಾಶ್ರಯ ಭೃತ್ಯ ವತ್ಸಲಂ. ಯಾರಿಗೂ ಜಿ ಅನ್ಬೇಡ, ಯಾರಿಗೂ ಬೇಡಬೇಡ. ತಂದೆ ಹತ್ರ ಹೋಗಿ ನಾನು ಅಲ್ಲಿ ಕೂಡ್ತೇನೆ ಇಲ್ಲಿ ಕೂಡ್ತೇನೆ ಅಂತ ಹೇಳಿ ಏನೂ ಬೇಡ್ಲಿಕ್ಕೆ ಹೋಗ್ಬೇಡ. ಬೇಡೋದಿದ್ರೆ ದೇವರನ್ನೇ ಬೇಡು. ತಮೇವ ವತ್ಸ, ಹೇ ಮಗನೇ, ಆಶ್ರಯ ಭೃತ್ಯ ವತ್ಸಲಂ, ಭೃತ್ಯ ವತ್ಸಲನಾದ ಭಕ್ತ ವತ್ಸಲನಾದ ಪರಮಾತ್ಮನನ್ನೇ ಬೇಡು. ತಾಯಿ ಸುನೀತಿ ಎಷ್ಟು ಅದ್ಭುತವಾದ ಮಾತುಗಳನ್ನ ಮಗನಿಗೆ ಹೇಳಿ ಕಳಿಸ್ತಾಳೆ. ಮುಮುಕ್ಷಭಿರ್ಮೃಗ್ಯಮಾದ ಪದಾಬ್ಜ ಪದ್ಧತಿ. ಮೋಕ್ಷಾಪೇಕ್ಷಿಗಳು ಹುಡುಕ್ತಾ ಇರುವಂತಹ ಪರಮಾತ್ಮನ ಪಾದಗಳನ್ನ ನೀನೂ ಭಜನೆ ಮಾಡು ಅನನ್ಯ ಭಾವದಿಂದ. ನಿನಗೇನು ಬೇಕೋ ಎಲ್ಲವನ್ನೂ ಕೂಡ ಪರಮಾತ್ಮ ಕೊಡ್ತಾನೆ. ಭಜಸ್ವ ಪೂರುಷಂ, ಆ ಪುರುಷೋತ್ತಮನನ್ನ ಭಜನೆ ಮಾಡು. ಯಾಕೆ ಅವನನ್ನೇ ಯಾಕೆ ಮಾಡ್ಬೇಕು? ಬೇರೆಯವ್ರು ಯಾರು ಇಲ್ಲೇನೋ ಅಂದ್ರೆ ಆ ಸುನೀತಿ ಹೇಳ್ತಾಳೆ, ಯಾರು ಇಲ್ಲ. ನಾಣ್ಯಂ ತತ ಪದ್ಮ ಪಲಾಶಲೋಚನ ದುಃಖಚ್ಛಿದಂತೆ ಮೃಗಯಾಮಿ ಕಂಚನ. ಪರಮಾತ್ಮನ ಆರಾಧನೆಯಿಂದ ನಮಗೇನು ಲಾಭ ಇದೆ, ಇಂತಹ ಲಾಭವನ್ನು ಇನ್ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಭವದ ದುಃಖವನ್ನ ಕಡಿಮೆ ಮಾಡುವವನು ಪರಮಾತ್ಮ ಒಬ್ಬನು ಬಿಟ್ರೆ ಇನ್ಯಾರು ಇಲ್ಲ, ಆರು ಕಾಯುವರಿಲ್ಲ, ಸೇರಿದೆ ನಿನಗೆಯ ಅಂತ ಅದನ್ನು ಹೇಳ್ತಾ ಇದ್ದಾಳೆ. ನಾಣ್ಯಂ, ಇನ್ಯಾರು ಇಲ್ಲ. ಪದ್ಮ ಪಲಾಶಲೋಚನ ದುಃಖಚ್ಛಿದಂತೆ ಮೃಗಯಾಮಿ ಕಂಚನ. ಎಲ್ಲಿ ಹುಡುಕಿದ್ರೂ ಸಿಗುವುದಿಲ್ಲ. ಆ ಪರಮಾತ್ಮನನ್ನೇ ನೀನು ಹುಡುಕು, ಅವನನ್ನೇ ಭಜನೆ ಮಾಡು. ಯೋ ಮೃಗ್ಯತೆ ಹಸ್ತ ಗೃಹೀತ ಪದ್ಮಯ. ಲಕ್ಷ್ಮೀದೇವಿಯೂ ಕೂಡ ಅವನನ್ನೇ ಕೊಂಡಾಡ್ತಾಳೆ, ಅವನನ್ನೇ ಮತ್ತೆ ಭಜನೆ ಮಾಡ್ತಾಳೆ. ಅಂತಹ ರಮಾರಾಧಿತ ಪಾದ ಪಲ್ಲವನನ್ನ ನೀನು ಆರಾಧನೆ ಮಾಡು. ಅವಳೇನ್ ಕೆಟ್ಟದ್ ಹೇಳಿದ್ದಾಳೆ? ಹೋಗು, ಕೆಟ್ಟದನ್ನು ಬಯಸಬೇಡ ಮನಸ್ಸಿನೊಳಗೆ, ನಡಿ ಅಂತ ಹೇಳಿ ಕಳಿಸ್ತಾಳೆ. ಆಗ ನಾರದರು ಬರ್ತಾರೆ. ನಾರದರು ಬಂದು ಏನು ಅಂತೆಲ್ಲ ಕೇಳಿದಾಗ, ಆಗ ಸ್ಪೃಷ್ಟ್ವಾ ಮೂರ್ಧನ್ಯಘಗ್ನೇನ ಪಾಣಿನ ಪ್ರಾಹವಿಸ್, ತಲೆ ಮೇಲೆ ಕೈ ಇಟ್ಟು ಆ ನಾರದರು ಆ 5 ವರ್ಷದ ಧ್ರುವ ಬಾಲಕನಿಗೆ ತಲೆ ಮೇಲೆ ಕೈ ಇಟ್ಟು ಕೇಳ್ತಾರೆ, ಏನಾಯ್ತಪ್ಪ, ಯಾಕೆ, ಎಲ್ಲಿ ಹೋಗ್ತಾ ಇದ್ದೀಯಾ? ಪಿತುಪುರಾತ್, ತಂದೆಯ ಊರಿನಿಂದ ಯಾಕೆ ಹೊರಗೆ ಬಂದಿದ್ದಿ, ಯಾಕೆ ಅಂತ ಹೇಳಿದಾಗ ಅವಾಗ ಅವರಿಗೆ ಆಶ್ಚರ್ಯ ಆಗ್ತದೆ. ಓಹೋ ತೇಜ ಕ್ಷತ್ರಿಯಾಣ, ಏನ್ ಕ್ಷತ್ರಿಯರ ತೇಜಸ್ಸಿದು. ಒಂಚೂರು ಆಸನವನ್ನು ಬಿಟ್ಟು ಇಳಿ ಅಂದದ್ದಕ್ಕಾಗಿ ಇಷ್ಟು ರೋಷ, ಇಷ್ಟು ಅವನಿಗೆ ಸಿಟ್ಟು ಬಂದಿದೆಯಲ್ಲ. ಮಾನಭಂಗವನ್ನ ಆ ಕ್ಷತ್ರಿಯರು ಸಹಿಸೋದಿಲ್ಲ. ಬ್ರಾಹ್ಮಣರಾದ್ರೂ ನಡೀತದ, ಅವ್ರಿಗೆ ಹೆಂಗೆ ಬ್ರಾಹ್ಮಣರದ್ದು ಹೆಂಗಿರ್ತದ ಅಂದ್ರೆ ಬೈಸ್ಕೋತಾವ ಹೋಗ್ತಾವ. ಕ್ಷತ್ರಿಯರ ಹಂಗಲ್ಲ, ಒಂಚೂರು ಅವ್ರಿಗೇನೋ ಮಾನಭಂಗ ಆಗ್ಬಾರ್ದು. ಅದು ಕ್ಷಾತ್ರ ರಕ್ತನೇ ಹಂಗಿರ್ತದ ಅವ್ರಿಗೆ.
ಆ ರೀತಿಯಾಗಿ ಇನ್ನು 5 ವರ್ಷದ ಬಾಲಕನೊಳಗೆ ಈ ತರಹದ ಕ್ಷಾತ್ರ ಧರ್ಮ ಇದೆಯಲ್ಲ, ಆಶ್ಚರ್ಯ ಆದವರಿಗೆ ನಾರದರಿಗೆ. ಆದ್ರಿಂದ ಬಾಲೋಪ್ಯಯಂ ಹೃದಾಧತ್ತೆ ಯತ್ ಸಮಾತು ಅಸದ್ವಚ. ಬಾಲಕರು ಸುಮ್ನಿರ್ಬೇಕಾಗಿತ್ತು, ಬೈಸ್ಕೊಂಡು ಸುಮ್ನಿರ್ಬೇಕಾಗಿತ್ತು. ಇವ ಬೈಸ್ಕೊಂಡ್ರು ಸುಮ್ನಿಲ್ಲಲ್ಲ. ಹಾಗಾದ್ರೆ ಕ್ಷತ್ರಿಯ ಧರ್ಮ ಎಷ್ಟು ಅವನ ಮನಸ್ಸಿನೊಳಗೆ ರೂಢ ಮೂಲವಾಗಿದೆ ಅಂತ ತಿಳ್ಕೊಂಡ್ರು ಇವರು ನಾರದರು. ಆಮೇಲೆ ಎಲ್ಲಿ ಹೊಂಟಿ ಅಂತ ಕೇಳಿದ್ರು. ಎಲ್ಲಿ ಹೊಂಟಿ, ಯಾಕೆ ಹೊಂಟಿ ಎಲ್ಲ ಅಂತ ಹೇಳಿದಾಗ, ಕಿಮ್ನತೆ ಧ್ಯಾನ ಜಾತೇನ ದೃಷ್ಟಂವಾ. ಹೆಂಗ್ ಕೇಳ್ತಾನೆ ನೋಡ್ರಿ ಧ್ರುವ ನಾರದರಿಗೆ. ನಿಮ್ ಜ್ಞಾನದ ದೃಷ್ಟಿಯಿಂದ ನೋಡಿ ತಿಳ್ಕೊಳ್ಳಿಲ್ವೇನ್ ನೀವು ನಾ ಯಾಕೆ ಹೊಂಟೀನಿ ಎಲ್ಲಿ ಹೊಂಟೀನಿ ಅಂತ ಹೇಳ್ತಾರ. ಕಿಮ್ನತೆ ಧ್ಯಾನ ಜಾತೇನ ದೃಷ್ಟಂವಾ ಯೋಗ ರಾಧಸ. ನೀವು ಭಾರಿ ಯೋಗಿಗಳು ಅಂತ ಹೇಳ್ತಾರೆ. ನೀವು ಯೋಗದ ಜ್ಞಾನದಿಂದ ನಾನು ಯಾಕೆ ಹೊಂಟೀನಿ ಎಲ್ಲಿ ಹೊಂಟೀನಿ ಒಂಚೂರು ತಿಳ್ಕೊಡ್ರಿ ನೋಡೋಣ ಅಂತ ಹೇಳ್ತಾರೆ. ನೋತ್ಸಹೇ ಸುರುಚಿರ್ ವಾಚ. ನನಗೆ ಇನ್ನೂ ಆ ಸುರುಚಿಯ ಮಾತನ್ನ ಸಮಾಧಾನ ಪಡಿಸ್ಕೊಳಿಕ್ ಆಗ್ತಾ ಇಲ್ಲ. ಮನಕ್ಷತಂ, ಮನಸ್ಸಿಗೆ ಆದ ಗಾಯವನ್ನ ಇನ್ನೂ ನನಗೆ ಪರಿಹಾರ ಮಾಡ್ಕೊಳಿಕ್ ಆಗ್ತಾ ಇಲ್ಲ. ಅದಕ್ಕೆ ಅವರಂತಾರೆ, ಇಲ್ಲಪ್ಪ ನಿಂಗ್ ಸಿಂಹಾಸನ ಸಿಗದಿದ್ರೇನಾತು, ಸಂತೋಷದಿಂದಿರು ಅಂತ ಹೇಳಿದಾಗ, ಪರಿತುಷ್ಯೇತ ತತಸ್ತಾತ ತಾವನ್ಮಾತ್ರೇಣ ಪುರುಷ, ಇವೆಲ್ಲ ಹೇಳ್ತಾರ ಅವ್ರು. ನೋಡು, ಸಿಂಹಾಸನ ಸಿಗದೆ ಇದ್ರೇನಾತು, ಏನ್ ಸಿಗ್ತದೋ ಸಣ್ಣ ಎಲ್ಲೋ ಒಂದ್ ಮೂಲ್ಯಾಗ ಕೂಡಿಸ್ತಾರಲ್ಲ, ಕೂಡು, ಸಂತೋಷ ಪಡು. ಈ ಸಿಂಹಾಸನವನ್ನೇ ಏರಬೇಕು ಅಂತ ಯಾಕಂತಿ ಅಂತ ನಾರದರಂತಾರೆ. ಪರಿತುಷ್ಯೇತ ತತಸ್ತಾತ, ಹೇ ಮಗನೇ, ನಿನಗೇನ್ ದೇವರು ಕೊಟ್ಟಿದ್ದಾನೋ ಅದರೊಳಗೆ ಸಂತೋಷ ಪಡು. ಉಪಾಸಾದಿತಂ ಯಾವದ್ ವೀಕ್ಷ ಈಶ್ವರ ಗತಿಂ ಬುಧಃ. ಜ್ಞಾನಿಯಾದವನ್ ಏನ್ ಮಾಡ್ತಾನೆ ಅಂದ್ರೆ, ಏನ್ ದೇವ್ರು ಕೊಟ್ಟಿರ್ತಾನೋ ಅಂಥದ್ರೊಳಗೆ ಸಂತೃಪ್ತನಾಗಿರ್ತಾನೆ. ನೀನು ಹಂಗೆ ಇದ್ಬಿಡು, ಯಾಕೆ ಇಷ್ಟೆಲ್ಲ ಇದೆಲ್ಲ ಯಾಕೆ ಅಂತ ಹೇಳಿದ್ರೆ, ಮತ್ತಷ್ಟೇ ಅಲ್ಲ, ನೀನು ದೇವರ ಆರಾಧನೆಗೆ ಹೋಗ್ತಾ ಇದ್ದೀಯಾ. ದೇವರ ಆರಾಧನೆಗೆ ಹೋಗೋದು ಅಂದ್ರೆ ಏನ್ ಸರಳ ಅಂತ ತಿಳ್ಕೊಂಡಿದ್ದೀಯಾ? ಅದೇನು ಅತ್ಯಂತ ಸುಲಭವ ದೇವರ ಆರಾಧನೆ. ದುರಾರಾಧ್ಯ, ಪರಮಾತ್ಮ ಅಷ್ಟು ಬೇಗ ವರ ಕೊಡುವಂಥವನಲ್ಲ. ಮುನಯ, ಎಲ್ಲಾ ಮುನಿಗಳು ಋಷಿಗಳು ಲಕ್ಷ ವರ್ಷಗಟ್ಲೆ ತಪಸ್ಸು ಮಾಡಿದವರಿದ್ದಾರೆ, ಇನ್ನೂ ಅವರ ಗತಿಯನ್ನ ಹೊಂದಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನ ವಿದುಹು ಮೃಗಯಂತೋಪಿ, ಎಷ್ಟು ಹುಡುಕಿದ್ರು ಕೂಡ ಸಿಗದೇ ಇರುವಂತಹ ಅಂತಹ ಪರಮಾತ್ಮನನ್ನ ನೀನು, ಅವ್ರೇನು ಮತ್ ಸುಮ್ನೆ ತೀವ್ರ ಯೋಗ ಸಮಾಧಿನ, ಭಾರಿ ತೀವ್ರವಾದ ಯೋಗ ಸಮಾಧಿ ಮೊದಲಾದವುಗಳಿಂದ ಪರಮಾತ್ಮನನ್ನ ತಿಳಿಲಿಕ್ಕೆ ಎಷ್ಟು ಪ್ರಯತ್ನ ಪಟ್ರು ಇನ್ನೂ ಅಂಥವರಿಗೂ ಸಿಗ್ತಾ ಇಲ್ಲ ಅಂತಹ ಪರಮಾತ್ಮನನ್ನ. ಬಿಟ್ಬಿಡ, ಹೋಗ್ ಮನಿಗ್ ಹೋಗು. ಅಥೋ ನಿವರ್ತತಾಮೇಶ ನಿರ್ಬಂಧಸ್ತವ ನಿಷ್ಫಲ. ಇದನ್ನೆಲ್ಲ ಇಟ್ಕೋಬೇಡ. ಎಲ್ಲಿ ತಪಸ್ ಮಾಡಿ ಏನ್ ದೇವರನ್ನ ಕಾಣ್ಲಿಕ್ಕೆ ಹೋಗ್ತಿ, ನಡಿ ಮನಿಗ್ ಹೋಗ್. ಅಲ್ಲೆಲ್ಲೋ ಆಟ ಆಡ್ಕೋತಿರು, ಏನ್ ದೇವ್ರು ಕೊಟ್ಟಾನೋ ಅದನ್ನ ಮಾಡ್ಕೊಂಡಿರು. ಸುಮ್ನೆ ಪರೀಕ್ಷೆ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ ನಾರದರು. ಹೋಗು. ಆಮೇಲೆ ಯತಿಷ್ಯತಿ ಭವಾನ್ ಕಾಲೇ, ಮುಂದೊಂದು 60 ವರ್ಷ ಆದ್ಮೇಲೆ ರಿಟೈರ್ ಆಗ್ತಿಲ್ಲ. ಆಮೇಲೆ ರಿಟೈರ್ ಆದ್ಮೇಲೆ ಎಲ್ಲ ತಪಸ್ಸು ದೇವರು ಧರ್ಮ ಅಂತ ಅನ್ಕೋತ್ಕೊಡು. ಅವ್ರು ಹೇಳಿದ್ದ ನಾನು ಹೇಳ್ಕಂತಿಲ್ಲ, ಅವರೇ ಹೇಳ್ತಾರೆ. ಏನು ಯತಿಷ್ಯತಿ ಭವಾನ್ ಕಾಲೇ, ನಿನ್ ಕಾಲ ಬರ್ತದ, ಒಂದ್ ಸ್ವಲ್ಪ ವಯಸ್ಸಾಗ್ತದೆ, ಮುಪ್ಪು ಬರ್ತದಲ್ಲ, ಮುದುಕಾದ್ಮೇಲೆ ದೇವರು ಧರ್ಮ ಜಪ ಪಾರಾಯಣ ಇವನ್ನೆಲ್ಲ ಪಾಠ ಅನ್ಕೋತ ಆಮೇಲೆ ಮಾಡುವಂತೆ ಶ್ರೇಯಸಾಂ ಸಮುಪಸ್ಥಿತಿ. ಅವಾಗ ನೀನು ಶ್ರೇಯಸ್ ಸಾಧನೆ ಮಾಡ್ಕೋ. ಇನ್ನೂ 5 ವರ್ಷ ಇದ್ದಿ, ಈ ಯಾಕೆ ಇವೆಲ್ಲ ಜಪ ಪಾರಾಯಣ ಯೋಗ ಬೇಡ, ಹೋಗ್ ನಡಿ. ಯಸ್ಯ ದೈವೇನ ವಿಹಿತಂ ಸತೇನ ಸುಖ ದುಃಖಯೋ ಆತ್ಮಾನಂ ತೋಷಯಂದೀಹಿ ತಮಸಃ ಪಾರಂ ರುಚ್ಯತಿ. ದೇವರೇನ್ ಕೊಟ್ಟಿದ್ದಾನೆ ಅದ್ರೊಳಗೆ ಮಾನವೋ ಅಪಮಾನವೋ ಸುಖ ದುಃಖಗಳು ಎಲ್ಲವೂ ಪರಮಾತ್ಮನ ಅಧೀನ. ಅವ್ ದಾಸರಂತಾರ ನೋಡ್ರಿ, ಅನುದೀನದಲ್ಲಿ ಬಾಹೋ ಸುಖ ದುಃಖ ನಿನ್ನದಯ್ಯ, ಸುಖ ದುಃಖ ನಿನ್ನದಯ್ಯ. ಇಟ್ಟಂಗೆ ಇರುವೇನೆ ಹರಿಯೇ, ನಿನ್ನ ಚಿತ್ತಕ್ಕೆ ಬಂದದ್ದೆನ್ನ ಚಿತ್ತಕ್ಕೆ ಬರಲಿ ಅಂತ ಅನ್ಕೋತ ಮನಿಯೊಳಗ್ ಕೂಡಪ್ಪ. ಇವೆಲ್ಲ ಯಾಕೆ ಅಂತಂದು ಕೇಳಿದ್ರೆ ಧ್ರುವ ಅಂತಾನೆ. ಸೋಯಂ ಶಮೋ ಭಗವತ ಸುಖ ದುಃಖ ಹತಾತ್ಮನ ದರ್ಶಿತ ಕೃಪಯಾ ಪುಂಸಾಂ ದುರ್ಧರ್ಷೋ ಅಸ್ಮದ್ ವಿಧೈಸ್ತುಯ. ಹೌದೌದು, ನೀವು ಹೇಳೋದು ಬಹಳ ಚಲೋ ಇದೆ. ಒಳ್ಳೆ ಶಾಂತಿಯ ಮಾರ್ಗವನ್ನೇ ಉಪದೇಶ ಮಾಡ್ತಾ ಇದ್ದೀರಿ, ನಿಜ. ಆ ಪರಮಾತ್ಮ ಅವನು ದುರಾರಾಧ್ಯ. ನಮ್ಮಂಥವರಿಂದ ಅಸ್ಮದ್ ವಿಧೈಸ್ತು ಯಹ ದುರ್ಧರ್ಷ, ನಮ್ಮಂಥವರಿಂದ ಅವನನ್ನು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಅಥಾಪಿ, ಹಾಗಿದ್ರೂ ಕೂಡ ಮೇ ಅವಿನೀತಸ್ಯ ಕ್ಷಾತ್ರಂ ಘೋರಂ ಉಪೇಯುಷಃ, ನಿಮ್ಮ ಮೇಲೆ ನಾನು ವಿನಯದಿಂದ ನಡ್ಕೊಳ್ತಾ ಇಲ್ಲಲ್ಲ, ಅವಿನೀತನಾಗಿದ್ದೇನೆ ನಾನು. ಸುರುಚ್ಯ ದುರ್ವಚೋ ಬಾಣೈಹಿ ನ ಭಿನ್ನೇ ಶ್ರಯತೆ ಹೃದಯ. ನೀವು ಹೇಳುವ ಈ ಶಾಂತಿ ಸಂಧಾನದ ಮಾತುಗಳು, ಶಾಂತಿ ಸಮಾಧಾನದ ಮಾತುಗಳು ನನ್ನೊಳಗೆ ಉಳಿತಾ ಇಲ್ಲ. ಯಾಕೆ ನನ್ನ ಮನಸ್ಸಿನೊಳಗೆ ದುರ್ವಚಃ,
ಆ ಸುರುಚಿಯ ಮಾತುಗಳ ಬಾಣಗಳು ನನ್ನನ್ನ ಹೃದಯವನ್ನ ಭೇದಿಸಿ ಬಿಟ್ಟಿವೆ. ನೋಡಿ ಹೆಂಗ್ ಹೇಳ್ತಾರೆ, ಸುರುಚ್ಯ ದುರ್ವಚೋ ಬಾಣೈಹಿ ನ ಭಿನ್ನೆ ಶ್ರಯತೆ ಹೃದಯ. ನೀವು ಆಡುವ ಮಾತು ಇಟ್ಟಂಗೆ ಇರುವೇನು ಹರಿಯೇ, ಇವೆಲ್ಲ ನಮಗೀಗ ಯಾವ ನೀವು ಹೇಳಿಕೆ ಬರಬೇಡ್ರಿ ಅಂತ ಹೇಳ್ದ. ನಾವು ಅಂಥವಲ್ಲೇ, ನಾನು ಸಾಧನೆ ಮಾಡ್ಲಿಕ್ಕೆ ಹೋಗ್ತೀನಿ, ನನಗೆ ನೀವು ಅನುಗ್ರಹ ಮಾಡ್ರಿ. ಪದಂ ತ್ರಿಭುವನೋತ್ಕೃಷ್ಟಂ ಜಿಗೀಶೋಹ ಸಾಧುವರ್ತ್ಮಮೇ. ನನ್ನ ಇಚ್ಛೆ ಇದೆ, ಇಡೀ 3 ಲೋಕಗಳಲ್ಲಿ ಯಾರಿಗೂ ಸಿಗದೇ ಇರುವಂತಹ ಒಂದು ವಿಶಿಷ್ಟವಾದ ಅಧಿಷ್ಠಾನ ನನಗೆ ಸಿಗಬೇಕು. ಅವ್ನು ನೋಡಿ ಎಂಥ ಇಚ್ಛೆಯನ್ನು ಇಟ್ಕೊಂಡಿದ್ದಾನೆ. ನಿನ್ನ ಇಚ್ಛೆ ಆದ್ರೂ ಏನಪ್ಪಾ ಅಂತ ಕೇಳಿದ್ರೆ ಹೇಳ್ತಾರೆ, ಪದಂ ತ್ರಿಭುವನೋತ್ಕೃಷ್ಟಂ ಜಿಗೀಶೋಹ. 3 ಲೋಕಗಳನ್ನ ಗೆಲ್ಲುವ ಅಪೇಕ್ಷೆ ಇದೆ ನನಗೆ. ಅದನ್ನ ನೀವು ನಮಗೆ ಸಾಧನ, ಆ ದಾರಿಯನ್ನು ನೀವು ತೋರಿಸಿ. ಬ್ರೂಹಿ ಅಸ್ಮತ್ ಪಿತೃಭಿಹಿ ಬ್ರಹ್ಮನ್ ಅನ್ನೈರಪ್ಯನಧಿಷ್ಠಿತಂ. ನಮ್ಮ ತಂದೆಯಲ್ಲ, ಇನ್ನು ಯಾರಿಂದಲೂ ಅದು ಅಧಿಷ್ಠಿತವಾಗದೇ ಇರುವಂತಹ ಒಂದು ಸ್ಥಾನ ನನಗೆ ಸಿಗಬೇಕು. ಅಂಥ ಸ್ಥಾನಕ್ಕಾಗಿ ನಾನು ಕಷ್ಟಪಟ್ಟೇ ಪಡ್ತೀನಿ ಅಂತ ಅವನು ಹೇಳಿದಾಗ, ಆಗ ಪರಮಾತ್ಮನನ್ನ ಸೇವೆ ಮಾಡಪ್ಪ ಅಂತ ಅವರು ಅವನ ದಾರಿಗೆ ಬರ್ತಾರೆ. ಮತ್ತೆ ಹೌದು, ಎಸ್ ನೀನು ಅಪೇಕ್ಷೆ ಪಟ್ಟಂತಹ ಒಂದು ಫಲ ಸಿಗಬೇಕಾದ್ರೆ ಹಾಗಾದ್ರೆ ಪರಮಾತ್ಮನನ್ನ ಆರಾಧನೆಯನ್ನು ಮಾಡು. ಧರ್ಮಾರ್ಥ ಕಾಮ ಮೋಕ್ಷಾಖ್ಯಂ ಯೈಚ್ಛೆ ಶ್ರೇಯ ಆತ್ಮನಃ ಏಕಮೇವ ಹರೇಸ್ತತ್ರ ಕಾರಣಂ ಪಾದ ಸೇವನಂ. ಒಂದೇ ಒಂದು ಎಲ್ಲವನ್ನೂ ಪಡೆಯುವಂತಹ ಒಂದು ಕಾರಣ, ಸಾಧನ ಯಾವುದು ಅಂದ್ರೆ ಪರಮಾತ್ಮನ ಪಾದ ಸೇವನ. ನೀನೇನು ಅಪೇಕ್ಷೆ ಪಟ್ಟಿದ್ದಿ, 3 ಲೋಕಗಳನ್ನ ಗೆಲ್ಲಬೇಕು, 3 ಲೋಕಗಳಲ್ಲಿ ನಮ್ಮ ತಂದೆಗೂ ಸಿಗದೇ ಇರುವಂತಹ ಒಂದು ದೊಡ್ಡ ಸ್ಥಾನ, ಅದರಲ್ಲಿ ನಾನು ಅಧಿಷ್ಠಿತನಾಗಬೇಕು ಅಂತಂತೀಯಲ್ಲ. ಹಾಗಾದ್ರೆ ಅದನ್ನು ಪಡಿಲಿಕ್ಕೆ ಇರುವ ಏಕೈಕ ಮಾರ್ಗ ಅದು ಪರಮಾತ್ಮನ ಪಾದ ಸೇವನ. ಧರ್ಮ ಬೇಕೋ, ಅರ್ಥ ಬೇಕಾ, ಕಾಮ ಬೇಕಾ, ಮೋಕ್ಷ ಬೇಕಾ? ಧರ್ಮಾರ್ಥ ಕಾಮ ಮೋಕ್ಷಗಳನ್ನ ಯಾರಾದ್ರೂ ಪಡೆಯಬೇಕು ಅಂತ ಅಪೇಕ್ಷೆ ಪಟ್ರೆ ಏಕಮೇವ ತತ್ರ ಕಾರಣಂ. ಅದಕ್ಕೊಂದೇ ಒಂದು ದಾರಿ ಯಾವುದು ಅಂದ್ರೆ ಪರಮಾತ್ಮನ ಪಾದ ಸೇವನ. ಅದಕ್ಕೆ ನೀನು ಹೋಗು, ಮಧುವನಕ್ಕೆ ಹೋಗು, ಅಲ್ಲಿ ಯಮುನಾ ನದಿ ನೋಡಿ ಹೇಳ್ತಾರೆ, ಗಚ್ಚ ಭದ್ರಂತೆ ಯಮುನಾಯ ಸ್ತಟಂ ಶುಚಿ ಪುಣ್ಯಂ ಮಧುವನಂ ಯತ್ರ ಸಾನ್ನಿಧ್ಯಂ ನಿತ್ಯದಾ ಹರೇ. ಅಲ್ಲಿ ನಿತ್ಯದಲ್ಲಿ ಪರಮಾತ್ಮನ ಸನ್ನಿಧಾನ ಇರ್ತದೆ. ಅಲ್ಲಿ ನೀನು ಹೋಗು, ಅಲ್ಲಿ ನೀನು ಏನೇನ್ ಮಾಡಬೇಕು ಅಂತನ್ನೋದನ್ನ ನಾನು ಹೇಳ್ತೇನೆ, ಆ ತರಹ ಮಾಡು ಅಂತ ದೀರ್ಘವಾಗಿ ಡೈರೆಕ್ಷನ್ಸ್ ಕೊಡ್ತಾ ಹೋಗ್ತಾರೆ. ಆ ವಿಷಯಗಳನ್ನೆಲ್ಲ ನಾಳೆ ತಿಳಿಯೋಣ. ಏನೇನು ಮಾಡ್ಲಿಕ್ಕೆ ಹೇಳಿದ್ರು, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಮೊದಲಾದ ಎಲ್ಲ ವಿಚಾರಗಳನ್ನು ಹೇಳ್ತಾರೆ. ಜೊತೆಗೆ ಪರಮಾತ್ಮನ ಮೂರ್ತಿಯ ಪೂಜೆಯನ್ನ ಮಾಡ್ಲಿಕ್ಕೆ ಹೇಳ್ತಾರೆ. ಧ್ಯಾನವನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾರೆ. ನಾರದರು ಧ್ರುವನಿಗೆ ಎಲ್ಲ ಉಪದೇಶ ಮಾಡ್ತಾರೆ, ಮಂತ್ರವನ್ನು ಉಪದೇಶ ಮಾಡ್ತಾರೆ. ಆ ಮಂತ್ರದಿಂದ ಧ್ಯೇಯನಾದ ಪರಮಾತ್ಮನ ರೂಪ ಹೇಗಿದೆ ಅದನ್ನು ಉಪದೇಶ ಮಾಡ್ತಾರೆ. ಏನು ಅದ್ಭುತ! ಧ್ರುವರಾಯನಿಗೆ ಪರಮಾತ್ಮನನ್ನ ಪಡೆಯುವುದಕ್ಕೆ ಎಲ್ಲವನ್ನೂ ಕೂಡ ಹೇಳಿಕೊಡ್ತಾರೆ ನಾರದರು. ಅದು ನಮಗೂ ಕೂಡ ದಾರಿದೀಪ. ಹೀಗಾಗಿ ಅದನ್ನು ನಾಳೆ ದಿವಸ ಆ ಧ್ಯಾನದ ಕ್ರಮ, ಅವನು ಮಾಡಿದ ಆ ಒಂದು ತಪಸ್ಸಿನ ವೈಶಿಷ್ಟ್ಯತೆ, ಅದರಿಂದ ಪರಮಾತ್ಮನ ಪ್ರಾದುರ್ಭಾವ ಆಗೋದು, ಆಗ ಆ ಮುಂದೆ ಏನು ಸ್ತೋತ್ರ, ಅದನ್ನೆಲ್ಲವೂ ಕೂಡ ಧ್ರುವ ಚರಿತ್ರೆಯನ್ನ ಮುಂದಿನ ಭಾಗವನ್ನ ನಾಳೆ ದಿವಸ ಕೇಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿನಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾನ್ಯಥಾ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸಮರ್ಪಿತಂ ಪ್ರಕ್ಷಯಂ ಯಾತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡಲಂ. ಸರ್ವಗುಣ